ಹಾಯ್ ಹಲೋ ವೆಲ್ಕಮ್ ಟು ಭೂಮಿ KSPSI ಸ್ಟಡಿ ಸೆಂಟರ್. ನಾನು ನಿಮ್ಮ ಪ್ರೀತಿಯ ಉಪನ್ಯಾಸಕ ರಾಜು ಬಾಳಿಗಟ್ಟಿ ಮಾಡುವ ನಮಸ್ಕಾರಗಳು. ಆತ್ಮೀಯರೇ, ಇವತ್ತಿನ ದಿನ ಮತ್ತೆ ಹೊಸದಾಗಿ ಒಂದು ಘಟಕ ಅಥವಾ ವಿಷಯದ ಮುಖಾಂತರ ತಮ್ಮ ಮುಂದೆ ಬರ್ತಾ ಇದ್ದೀನಿ. ಆತ್ಮೀಯರೇ, ಇದಕ್ಕಿಂತ ಮುಂಚೆಯಾಗಿ ಈ ನಮ್ಮ ಚಾನಲನ್ನು ನೋಡ್ತಾ ಇದ್ದವರು, ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಆತ್ಮೀಯರೇ, ಈ ಇವತ್ತಿನ ಒಂದು ತರಗತಿ ಅತ್ಯಂತ ಮುಖ್ಯವಾದ ತರಗತಿಯಾಗಿದೆ. ಸುಮಾರು 4 ರಿಂದ 5 ಕ್ವಶನ್ಗಳು ಈ ಒಂದು ಚಾಪ್ಟರ್ ಮೇಲೆ ಬರುವ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ ಅಂತ ಹೇಳ್ತೀವಿ. ಇದಿಷ್ಟು ಹೇಳ್ತಾ, ಈ ನಮ್ಮ ಯೂಟ್ಯೂಬ್ ಚಾನಲ್ ಭೂಮಿ KS ಸ್ಟಡಿ ಸೆಂಟರ್ ಇದು ಏನಪ್ಪ ಅಂತಂದರೆ ಮುಂಬರುವ PSI, KS, FD, SD ಗ್ರೂಪ್ ಸಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ. ಹಾಗಾಗಿ ಆ ಮಾಹಿತಿಗಳನ್ನು ಉಚಿತವಾಗಿ ಕೊಡೋದ್ರಿಂದ ಎಲ್ಲರೂ ಇದರ ಸದುಪಯೋಗ ಪಡಿಸಿಕೊಳ್ತಾರೆ ಅಂತೇಳಿ ತರಗತಿಯನ್ನು ಆರಂಭ ಮಾಡ್ತೇನೆ. ಅದಕ್ಕಿಂತ ಮುಂಚೆ ಒಂದು ನಿಮಿಷ ಏನಪ್ಪ ಅಂತಂದ್ರೆ, ನಿನ್ನೆ ನಡೆದಂಥ ದಿನಾಂಕ 3/10/2021 ನಡೆದ PSI ಎಕ್ಸಾಮಲ್ಲಿ ಬರೋಂಥ ಬಹು ಆಕಾಂಕ್ಷಿ ಅಭ್ಯರ್ಥಿಗಳು ಏನು ಮಾಡ್ತಾಯಿದ್ದಾರೆ, ಒಂದು ತಮ್ಮ ಈ ಪರೀಕ್ಷೆಯ ಬಗ್ಗೆ ತಮ್ಮ ವಿಚಾರಗಳನ್ನ ಹೇಳ್ಕೊಂಡಿದ್ದಾರೆ. ಈ ಎಕ್ಸಾಮು ಯಾವ ರೀತಿ ಇತ್ತು ಅಂತಂದ್ರೆ, ಸ್ವಲ್ಪ ಟಫ್ ಆಗಿತ್ತು ಎಕ್ಸಾಮು, ಹೀಗಾಗಿ ಕೆಲವರು ಗೊಂದಲವಾಗಿ ಆನ್ಸರ್ ಇದ್ದು ಅಂತ ಹೇಳಿದ್ರು, ಕೆಲವು ಅನ್ವಯಿಕ ಹೇಳಿಕೆಗಳನ್ನ ಕೊಟ್ಟಿದ್ದರು ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೆಲವು ವಿಷಯ ಬಿಟ್ಟು ಬೇರೆ ವಿಷಯ ಬಗ್ಗೆ ಹೆಚ್ಚಿನ ಪ್ರಸ್ತಾಪ ಮಾಡಿದ್ದಾನೆ, ಹಾಗಾಗಿ ನಾವು ಹೆಚ್ಚಿನ ಆನ್ಸರ್ ಮಾಡೋಕ್ಕಾಗಲಿಲ್ಲ ಅಂತ ಹೇಳ್ತಾರೆ. ಕೆಲವು ಕರೆಂಟ್ ಅಫೇರ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಿದ್ದಾನೆ ಅಂತ ಹೇಳಿ, ಕೆಲವು ಸೈನ್ಸ್ ಆ್ಯಂಡ್ ಟೆಕ್ ಮೇಲೆ ಫೋಕಸ್ ಮಾಡಿದ್ದಾನೆ ಅಂತ ಹೇಳ್ತೀವಿ, ಸರ್ವೇ ಸಾಮಾನ್ಯ. ಹಾಗಾಗಿ ನಾವು ಓದೋ ವಿಷಯವನ್ನು ಬಿಟ್ಟು ಬೇರೆ ಕೇಳಿದ್ದಾನೆ ಅಂತೇಳಿ ಎಕ್ಸಾಮಲ್ಲಿ ಕೇಳುವಂಥ ಒಂದು ವಿದ್ಯಾರ್ಥಿಗಳ ಅನಿಸಿಕೆ ನೋಡಿದ್ವಿ. ಆದ್ಮೇಲೆ ಒಂದೇ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾರೂ ಕೂಡ ಹೆದರುವ ಎದೆಗುಂದುವ ಒಂದು ಸಂಗತಿ ಇಲ್ಲ. ಇಲ್ಲಿ ಏನಪ್ಪ ಅಂತಂದ್ರೆ, ನಾವು ಮಾಡುವಂಥ ವಿಷಯವನ್ನು ಕರೆಕ್ಟಾಗಿ ನಾವು ಮಾಡುವುದು. ಉದಾಹರಣೆಗೆ ಇವತ್ತಿನ ದಿನ ಆಯಿತು, ಕೆಲವು ಸಲ ಒಂದೇ ವಿಷಯ ಮೇಲೆ ಫೋಕಸ್ ಮಾಡ್ತಾನೆ, ಇನ್ನು ಕೆಲವು ಸಲ ಬೇರೆ ಬೇರೆ ವಿಷಯಗಳನ್ನು ಫೋಕಸ್ ಹಾಗಾಗಿ ನಾವು ಸಿದ್ಧಪಡಿಸುವ ವಿಷಯದ ಮೇಲೆ ಫೋಕಸ್ ಅಂತಂದರೆ ಜಿಯೋಗ್ರಫಿ, ಹಿಸ್ಟ್ರಿ, IC, ಆಮೇಲೆ ಕರೆಂಟ್ ಅಫೇರ್ಸ್ ಕೇಳ್ತಾನೆ. ನಿನ್ನೆ PSI ಎಕ್ಸಾಮಲ್ಲಿ ಏನಪ್ಪ ಅಂತಂದ್ರೆ, ಅದರಲ್ಲಿ ಮೆಂಟಲ್ ಅಬಿಲಿಟಿ, ಮಾನಸಿಕ ಸಾಮರ್ಥ್ಯ ಕೇಳಿಲ್ಲ ಮಾಡಿದ್ದೀವಿ ಸರ್, ಬರಲಿಲ್ಲ ಅಂತ ಅನ್ನೋದು ಬೇಡ. ಹಾಗಾಗಿ ಸೇಮ್ ಪ್ರಿಪ್ರೇಷನ್, ಎಲ್ಲ ವಿಷಯಕ್ಕೂ ಸೇಮ್ ಪ್ರಿಪ್ರೇಷನ್ ಕೊಡ್ತಾ ನಾವು ಹೋಗೋಣ ಅಂತಿದ್ವಿ. ಕೆಲವು ಸಲ ಆ ವಿಷಯಗಳ ಮೇಲೆ ಜಾಸ್ತಿ ಫೋಕಸ್ ಮಾಡೋದು, ಇನ್ನು ಕೆಲವು ಸಲ 3-4 ಕ್ವಶನ್ನ ಫೋಕಸ್ ಮಾಡೋದು. ಹಾಗಾಗಿ ನಾವು ಸಮಾನವಾಗಿ ಕೊಡೋದ್ರಿಂದ ನಮ್ಮ ಸ್ಕೋರನ್ನು ನಾವು ಮಾಡ್ಬೋದು ಅಂತ ಹೇಳ್ತೀವಿ. ಇಲ್ಲ, ಈಗ ಆಟೋಮೆಟಿಕ್ಕಾಗಿ ಎಲ್ಲರ ತಲೆಯಲ್ಲಿ ಏನಿತ್ತು, ಟಫ್ ಇತ್ತು ಎಕ್ಸಾಮ್ ಅಂತ ಹೇಳ್ತೀವಿ. ಒಂದು KS ಲೆವೆಲ್ಲೋ, ಒಂದು C ಗ್ರೂಪ್ ಲೆವೆಲ್ಲೋ, ಒಂದು ಅನ್ವಯಿಕ ಆಧಾರದ ಮೇಲೆ ಕ್ವಶನ್ ತೆಗೆದಿದ್ದ ಅಂತ ಹೇಳ್ತೀವಿ. ನೋಡ್ರಿ, ಏನಪ್ಪ ಅಂತಂದ್ರೆ, ಇಲ್ಲಿ ಕ್ವಶನ್ ನಮಗೆ ಟಫ್ ಆಗಿದೆ, ಓದಿದವರು ಟಫ್ ಆಗಿದೆ ಅಂದರೆ ಎಲ್ಲರೂ ಕೂಡ ಸರ್ವೇ ಸಾಮಾನ್ಯ ಟಫ್ ಇದ್ದೇ ಇರ್ತದೆ. ಹಾಗಾಗಿ ಮೆರಿಟ್ ಕೂಡ ಏನಾದರೂ ಕಡಿಮೆ ನಿಲ್ಲುವ ಸಾಧ್ಯತೆ ಇದೆ. ಕ್ವಶನ್ ಪೇಪರ್ ಈಸಿ ಇದ್ದಾಗ ಮೆರಿಟ್ ಜಾಸ್ತಿ ನಿಲ್ಲುವ ಸಾಧ್ಯತೆ ಇದೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ್ರಿ, ನೀವು ಚೆನ್ನಾಗಿ ಓದ್ರಿ. ಕೆಲವರು ತಲೆಯಲ್ಲಿ ಇರ್ತದೆ ಏನಪ್ಪ ಅಂತಂದ್ರೆ, ಇಷ್ಟೆಲ್ಲ ಓದಿದ್ರೂ ಕೂಡ ನನಗೆ ಏನಪ್ಪ ಎಕ್ಸಾಮ್ ಫೋಕಸ್ ಮಾಡೋಕ್ಕಾಗಲಿಲ್ಲ, ಎಕ್ಸಾಮ್ ಸರಿ ಆಗಲಿಲ್ಲ, ನಾನು ಓದೋದೇ ಬಿಟ್ಬಿಡ್ತೀನಿ ಅಂತ. ಬೇಡ, ನಿಮ್ಮ ಪ್ರಯತ್ನ ನೀವು ಕರೆಕ್ಟಾಗಿ ಮಾಡಿರಿ. ಸುಮಾರು ಜಿಯೋಗ್ರಫಿ, IC, ಹಿಸ್ಟ್ರಿ, ಆಮೇಲೆ ಎಕನಾಮಿಕ್ಸು, ಸೈನ್ಸ್ ಮೇಲೆ ನೀವು ಕರೆಕ್ಟಾಗಿ ಪರ್ಫೆಕ್ಟ್ ಮಾಡಿದರೆ ಸುಮಾರು 50 ರಿಂದ 60 ಅಂಕನ್ನು ಗಳಿಸ್ತೀರಿ. ಉಳಿದು ಬಿಡ್ರಿ, ಆಮೇಲೆ ಕರೆಂಟ್ ಅಫೇರ್ಸ್ ಮಾಡೇ ಮಾಡ್ತೀರಿ. ಮೆಂಟಲ್ ಅಬಿಲಿಟಿ ಕೇಳ್ತಾನಂದ್ರೆ ಅದನ್ನು ಮಾಡೇ ಮಾಡ್ತೀರಿ. ಹೀಗಾಗಿ ಎಲ್ಲಕ್ಕೂ ಸೇಮ್ ಪ್ರಿಫರೆನ್ಸ್ ಕೊಡ್ರಿ. ಆವಾಗ ಯಾವುದೇ ಒಂದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡೋಣ, ಅಲ್ಲಿ ನೀವು ಓದಿದ್ದು ಎಲ್ಲ ವಿಷಯಕ್ಕೂ ಪ್ರಿಫರೆನ್ಸ್ ಕೊಟ್ಟಾಗ ಆ ವಿಷಯದಿಂದ ನೀವು ಆರಾಮಾಗಿ ಯಾವುದೇ ಒಂದು ಅಂಕವನ್ನು ಕ್ಯಾಚ್ ಮಾಡ್ಕೋಬೋದು ಅಂತ ಹೇಳ್ತೀವಿ. ಯಾರೂ ಧೃತಿಗೆಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀವಿ. ಆದ್ಮೇಲೆ ಇದಿಷ್ಟು ನಾನು ಸಜೆಷನ್ ಹೇಳ್ತಾ ಇದ್ದೀನಿ. ಹೀಗಾಗಿ ಓದೋದನ್ನು ನಿಲ್ಲಿಸ್ಬೇಡ್ರಿ. ಎಲ್ಲರೂ ಕೂಡ ನಿಮ್ಮ ಪ್ರಯತ್ನಕ್ಕೆ ತಕ್ಕಂಥ ಫಲ ಸಿಗ್ತದೆ. ನೀವು ಓದ್ರಿ, ಅದಕ್ಕೇನು ದೇವರು ಪ್ರತಿಫಲ ಕೊಟ್ಟೇ ಕೊಡ್ತಾನಂಥೇಳಿ ನನ್ನ 2 ಮಾತನ್ನು ಹೇಳ್ತೀನಿ ಅಂತೇಳಿ. ಆದಮೇಲೆ ಇವತ್ತಿನ ದಿನ ಒಂದು ಹೊಸ ವಿಷಯ, ಒಂದು ಹೊಸ ಟಾಪಿಕ್ನೊಂದಿಗೆ ನಾನು ನಿಮ್ಮ ಮುಂದೆಗೆ ಬರ್ತಾ ಇದ್ದೀನಿ. ಆ ಟಾಪಿಕ್ ಮೇಲೆ ಈಗಾಗಲೇ ಹೇಳಿದಾಗೆ ಸುಮಾರು 4 ರಿಂದ 5 ಕ್ವಶನ್ ಬಿದ್ದೇ ಬೀಳ್ತವೆ. ಅತ್ಯಂತ ಇಂಪಾರ್ಟೆಂಟ್ ಚಾಪ್ಟರ್ ಈ ಯಾವುದಪ್ಪ ಅಂತಂದ್ರೆ, ಆಧುನಿಕ ಭಾರತ ಇತಿಹಾಸದಲ್ಲಿ ನಾವು ನೋಡುವ ಅತ್ಯಂತ ಮಹತ್ವ ಚಾಪ್ಟರ್ ಯಾವುದಪ್ಪ ಅಂತಂದ್ರೆ, ಭಾರತ ರಾಷ್ಟ್ರೀಯ ಚಳುವಳಿ ಏಕೀಕರಣ ಅಂತ ಹೇಳ್ತೀವಿ. ಯಾವುದಂತ ಹೇಳ್ತೀವಿ? ಭಾರತ ರಾಷ್ಟ್ರೀಯ ಚಳುವಳಿಯ ಏಕೀಕರಣ. ಹಾಗಾಗಿ ಇದು ಒಂದು ಭಾರತದ ರಾಷ್ಟ್ರೀಯ ಯಾವುದಂತ ಹೇಳ್ತೀವಿ? ರಾಷ್ಟ್ರೀಯ ಚಳುವಳಿಯ ಏಕೀಕರಣ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಏಕೀಕರಣ ಅಂತ ಹೇಳ್ತೀವಿ. ಈ ಒಂದು ಟಾಪಿಕ್ ಮೇಲೆ, ಘಟಕದ ಮೇಲೆ ಸುಮಾರು ಪ್ರಶ್ನೆಗಳು ಬರೋ ಸಾಧ್ಯತೆ ಇದೆ. ಆಲ್ರೆಡಿ ನಿಮ್ಮ PSI ಮತ್ತು ಪೊಲೀಸ್ ಎಕ್ಸಾಮಲ್ಲಿ ಕೇಳಿದ್ದಾನೆ ಅಂತ ಹೇಳ್ತೀವಿ. ಏನಪ್ಪ ಈ ರಾಷ್ಟ್ರೀಯ ಚಳುವಳಿ ಯಾಕಾಯಿತು ಅಂತ ನಾವು ಕೇಳ್ಕೊಂಡಾಗ ಇಲ್ಲಿ ನಾವು ಹಲವಾರು ಕಾರಣಗಳನ್ನು ನೋಡ್ತೀವಿ. ಅದಕ್ಕಿಂತ ಮುಂಚೆ ಏನಪ್ಪ ಅಂತಂದರೆ, ರಾಷ್ಟ್ರೀಯ ಚಳುವಳಿಕ್ಕಿಂತ ಮುಂಚೆ ನಮ್ಮ ಭಾರತ ಸ್ವತಂತ್ರ ಸಂಗ್ರಾಮ ನಡೀತು. ಎಷ್ಟಲ್ಲಿ ನಡೀತು ಹೇಳಿ ನೋಡೋಣ? 1857ರಲ್ಲಿ ಭಾರತ ಪ್ರಥಮ ಸ್ವತಂತ್ರ ಸಂಗ್ರಾಮ ನಡೀತು. ಬಟ್ ಅದು ಆದರೂ ಕೂಡ ಈ ಒಂದು ಚಳುವಳಿ ನಡೆಯಲು ಕಾರಣ ಏನಿರ್ಬೋದು? ಆಲ್ರೆಡಿ ನಮ್ಮೆಲ್ಲ ಭಾರತೀಯರು, ಸೈನಿಕರು, ರಾಜರು, ಮಂತ್ರಿಗಳು, ಕಾರ್ಮಿಕರು, ಮಹಿಳೆಯರು, ಮಕ್ಕಳು ಎಲ್ಲರೂ ಕೂಡ
ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ 1857ರ ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಭಾಗಿಯಾಗಿರ್ತಾರೆ. ಆ ಚಳವಳಿ ಆದರೂ ಕೂಡ ಇದು ಅದರ ನಂತರ ಅತ್ಯಂತ ಒಂದು ಉನ್ನತ ಮಟ್ಟದಲ್ಲಿ ತೀವ್ರಗತಿಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಈ ದಂಗೆ ಶುರುವಾಯಿತು ಅಥವಾ ಈ ಚಳವಳಿ ರಾಷ್ಟ್ರೀಯ ಚಳವಳಿ ಆರಂಭ ಆಯಿತು ಅಂತ ಹೇಳ್ತೀವಿ. ಯಾಕಿರ್ಬೋದು, ಏನಿರ್ಬೋದು ಅಂತ ಕೇಳಿದಾಗ ನೋಡ್ರಿ, ಅಲ್ಲಿ ಕೆಲವು ಕಾರಣಗಳನ್ನ ಕೊಡ್ತೀವಿ ನಾವು. ಏನಪ್ಪ ಅಂತಂದ್ರೆ ಈ ರಾಷ್ಟ್ರೀಯ ಚಳವಳಿ ನೋಡಿದಾಗ ಇಲ್ಲಿ ಕೆಲವು ಮಹಾನ್ ಬುದ್ಧಿಜೀವಿಗಳು ಭಾಗಿಯಾಗ್ತಾರೆ, ಅಲ್ಲಿಯೂ ಕೂಡ ಭಾಗಿಯಾಗಿರ್ತಾರೆ 1857ರಲ್ಲಿ. ಇಲ್ಲಿ ಕಾರಣ ಏನಪ್ಪ ಅಂತಂದ್ರೆ ಆ ರಾಷ್ಟ್ರೀಯ ಚಳವಳಿ ಉಗಮಕ್ಕೆ ಹಲವಾರು ಕಾರಣಗಳನ್ನ ನೋಡ್ತೀವಿ. ಏನಪ್ಪ ಅಂತಂದ್ರೆ ಫಸ್ಟ್ ನಾವು ಫೋಕಸ್ ಮಾಡೋದು ಯಾವ ಕಾರಣ ಅಂತಂದ್ರೆ 1857ರ ಒಂದು ದಂಗೆಯ ಪ್ರಭಾವ ಅಂತ ಹೇಳ್ತೀವಿ. 1857ರ ದಂಗೆಯ ಪ್ರಭಾವ ಅಥವಾ ಭಾರತದ ಸ್ವಾತಂತ್ರ್ಯದ ಪ್ರಭಾವ ಅಂತ ಹೇಳ್ತೀವಿ. ದಂಗೆಯ ಪ್ರಭಾವ ಅಥವಾ ಭಾರತ ಪ್ರಥಮ ಸ್ವಾತಂತ್ರ್ಯ ಪ್ರಭಾವ ಏನಪ್ಪ ಅಂತಂದ್ರೆ ಈ ದಂಗೆಯಲ್ಲಿ ಸಂಪೂರ್ಣವಾಗಿ ಭಾರತೀಯನ ಬ್ರಿಟಿಷರು ಏನು ಮಾಡಿಬಿಡ್ತಾರೆ, ಹತ್ತಿಕ್ಕಿ ಬಿಡ್ತಾರೆ. ಹಾಗಾಗಿ ಅಲ್ಲಿ ಭಾರತೀಯರು ಏನು ತಿಳ್ಕೊಳ್ತಾರೆ, ಭಾರತೀಯರು ಬ್ರಿಟಿಷರಿಂದ ಅಪಾರ ಪ್ರಮಾಣದ ಸಾವು ನೋವುಗಳನ್ನು ಮಡಿಸ್ತಾರೆ. ಕೆಲವರು ಕಣ್ಣು ಕಳ್ಕೊಳ್ತಾರೆ, ಕೆಲವರು ಬಾಯಿ, ಕೆಲವು ಮೂಗು, ಕೈ, ಕಾಲು ಎಲ್ಲವನ್ನ ಕಳ್ಕೊಂಡ್ಬಿಡ್ತಾರೆ. ಆದರೆ ಇದರಿಂದ ಮತ್ತೆ ನಾವು ಬ್ರಿಟಿಷರನ್ನ ಎದುರಿಸಬೇಕು, ನಾವೆಲ್ಲರೂ ಒಂದಾಗಬೇಕು, ಭಾರತೀಯರೆಲ್ಲರೂ ಒಂದು ಎಂಬ ಮನೋಭಾವನೆ ಆ ಒಂದು ವಿಫಲತೆಯಲ್ಲಿ 1857ರ ವಿಫಲತೆಯಲ್ಲಿ ಕಂಡ್ಕೊಂಡು ಬಿಡ್ತಾರೆ ಅಂತ ಹೇಳಿ ಇದಿಷ್ಟು ನಾವಲ್ಲಿ ನೋಡ್ತೀವಿ. ಹಾಗಾಗಿ ಈ ಪ್ರಭಾವ ಕೂಡ 1857ರಲ್ಲಿ ನಡೆದ ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವು ಭಾರತ ರಾಷ್ಟ್ರೀಯ ಚಳುವಳಿ ಏಕೀಕರಣಕ್ಕೆ ಏನು ಮಾಡಿಬಿಡ್ತು, ಪ್ರಭಾವ ಬೀರಿಬಿಡ್ತು. ಹೀಗಾಗಿ ಅತ್ಯಂತ ಪರಿಣಾಮಕಾರಿ ಒಂದು ಕಾರಣ ಕೂಡ ಅಂತ ಹೇಳ್ತೀವಿ. ಇದಾದ ನಂತರ ಮತ್ತೆ ಹಲವಾರು ಕಾರಣಗಳನ್ನ ನಾವು ನೋಡ್ತೀವಿ. ಅದರಲ್ಲಿ ಯಾವುದಪ್ಪ ಅಂತಂದ್ರೆ ಇಲ್ಲಿ ಮತ್ತೆ ಬ್ರಿಟಿಷರ ಆಡಳಿತ ವ್ಯವಸ್ಥೆ ಕೂಡ, ಬ್ರಿಟಿಷರ ಆಡಳಿತ ವ್ಯವಸ್ಥೆ, ಈ ವ್ಯವಸ್ಥೆ ಏನು ಮಾಡ್ತಂತಂದ್ರೆ ಭಾರತೀಯರಲ್ಲಿ ಬ್ರಿಟಿಷರ ವಿರುದ್ಧ ರಾಷ್ಟ್ರೀಯ ಚಳುವಳಿ ಏಕೀಕರಣಕ್ಕೆ ಕಾರಣ ಆಯಿತು ಅಂತ ಹೇಳ್ತೀವಿ ನಾವು. ಹೆಂಗಪ್ಪ ಅಂತಂದ್ರೆ ಇಲ್ಲಿ ಬ್ರಿಟಿಷರ ಆಡಳಿತ ವ್ಯವಸ್ಥೆ ಅವರೇ ಭಾರತದಲ್ಲಿ ತಂದಿರ್ತಾರೆ. ಇದು ಹೆಂಗೆ ಕಾರಣ ಆಯ್ತು ರೀ ಸರ್ ಅಂತ ಕೇಳ್ತೀರಿ ನೀವು. ನಾನು ಹೇಳ್ತೀನಿ, ಇಲ್ಲಿ ಏನಪ್ಪ ಅಂದರೆ ಬ್ರಿಟಿಷರು ಭಾರತವನ್ನು ಭೌಗೋಳಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಇವೆಲ್ಲವನ್ನು ಒಂದೇ ದೃಷ್ಟಿಕೋನ ಇಟ್ಕೊಂಡು ಒಂದು ವ್ಯವಸ್ಥಿತ ಆಡಳಿತವನ್ನು ಜಾರಿಗೆ ತಂದರು. ಹೀಗಾಗಿ ಅವರು ಜಾರಿಗೆ ತಂದಂಥ ಏನಪ್ಪ ಅಂತಂದ್ರೆ ಒಂದೇ ಕಾನೂನು ವ್ಯವಸ್ಥೆ ಏನಂತ ಹೇಳ್ತೀವಿ, ಒಂದೇ ಕಾನೂನು ವ್ಯವಸ್ಥೆ ಅಂತ ಹೇಳ್ತೀವಿ. ಕಾನೂನು ವ್ಯವಸ್ಥೆ ಇರ್ಬೋದು, ಒಂದೇ ಭಾಷೆ ಇರ್ಬೋದು, ಆಮೇಲೆ ಮತ್ತು ಅವರು ತಂದಂಥ ಕೆಲವು ಒಂದೇ ಏಕತೆ ಮನೋಭಾವನೆ, ಸಾಮೂಹಿಕವಾಗಿ ಸಂವಹನ ಮಾಡಲು ಒಂದೇ ಭಾಷೆ, ಇಂಗ್ಲೀಷ್ ಭಾಷೆಯನ್ನು ತಂದಿದ್ದರಿಂದ ಹಾಗಾಗಿ ಭಾರತವು ಹಲವಾರು ಪ್ರಾಂತ್ಯಗಳಿಂದ ಕೂಡಿತ್ತು. ಜನರಲ್ಲಿ ನಮ್ಮ ಪ್ರಾಂತ್ಯ ಬೇರೆ, ಮದ್ರಾಸ್ ಪ್ರಾಂತ್ಯ ಬೇರೆ, ಹೈದರಾಬಾದ್ ಪ್ರಾಂತ್ಯ ಬೇರೆ, ಆಮೇಲೆ ಕೊಡಗು ಪ್ರಾಂತ್ಯ ಬೇರೆ, ಇವೆಲ್ಲವುಗಳನ್ನು ಮರೆಮಾಚಿ ಜನರು ಏನು ಮಾಡಿದರು, ಭಾರತೀಯರೆಲ್ಲರಾದ ನಾವು ಕೂಡ ಒಂದೇ ಎಂಬ ಮನೋಭಾವನೆಯನ್ನು ಬ್ರಿಟಿಷರ ಆಡಳಿತ ವ್ಯವಸ್ಥೆಯಿಂದ ಭಾರತೀಯರ ಕಲ್ಕೊಂಡ್ರು. ಹೀಗಾಗಿ ಈ ದಂಗೆಗೆ ಇದು ಕೂಡ ಕಾರಣ ಆಯಿತು ಅಂತ ಹೇಳ್ತೀವಿ ನಾವು. ಓಕೆನಾ? ಎಸ್. ಇದಾದ ನಂತರ ನೆಕ್ಸ್ಟ್ ಏನು ನೋಡ್ತೀವಿ ಅಂತಂದ್ರೆ ಪಾಶ್ಚಾತ್ಯ ಪ್ರಭಾವ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಪಾಶ್ಚಾತ್ಯ ಪ್ರಭಾವ ಅಂತ ಹೇಳ್ತೀವಿ. ಏನು ಪಾಶ್ಚಾತ್ಯ ಪ್ರಭಾವ ಅಂತಂದ್ರೆ ಇಲ್ಲಿ ಪಾಶ್ಚಿಮಾತ್ಯ ಅಥವಾ ಬ್ರಿಟಿಷರು ಅಥವಾ ಯುರೋಪಿನರು ಅಥವಾ ಬೇರೆ ಖಂಡದ ಅಥವಾ ಬೇರೆ ದೇಶದಿಂದ ಬಂದಂಥ ಭಾರತಕ್ಕೆ ಬಂದ ಕೆಲವು ಪಾಶ್ಚಿಮಾತ್ಯರ ಪ್ರಭಾವ ಸಂಸ್ಕೃತಿ ಭಾರತದ ಮೇಲೆ ಬಿತ್ತು ಭಾರತೀಯರನ್ನು ಏನು ಮಾಡುತ್ತೆ, ಬದಲಾವಣೆಯ ಹಾದಿಯತ್ತ ತಂದ್ಕೊಳ್ಳೋಕ್ಕೆ ಶುರು ಮಾಡಿತು ಅಂತ ಹೇಳ್ತೀವಿ. ಯಾವ ಕಾರಣಪ್ಪ ಅಂತಂದ್ರೆ ಇಲ್ಲಿ ಪಾಶ್ಚಾತ್ಯದ ಪ್ರಭಾವದಿಂದ ಭಾರತೀಯರಲ್ಲಿ ಉದಾರವಾದ ಮನೋಭಾವ, ಏನಂತ ಹೇಳ್ತೀವಿ, ಉದಾರವಾದ ಮನೋಭಾವ ಬೆಳೀತು. ನಾವೆಲ್ಲರೂ ಏನಪ್ಪ ಅಂತಂದ್ರೆ ಒಂದೇ ನಮ್ಮ ಮನೋಭಾವ, ನಮ್ಮೆಲ್ಲರೂ ಅಭಿವ್ಯಕ್ತಿಸುವ ಸ್ವಾತಂತ್ರ್ಯವಿದೆ, ನಾವೆಲ್ಲರೂ ಒಂದೇ ವಿಚಾರವನ್ನು ವಿನಿಮಯ ಮಾಡುವ ಒಂದು ಉದಾರತೆ ಮನೋಭಾವನೆ ಭಾರತೀಯರಲ್ಲಿ ಬೆಳೀತು. ಜೊತೆಗೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಬಗ್ಗೆ, ಪ್ರಜಾಪ್ರಭುತ್ವದ ಬಗ್ಗೆ ಭಾರತೀಯರಲ್ಲಿ ಗಮನ ಹರಿತು. ಆಮೇಲೆ ಸ್ವಾತಂತ್ರ್ಯದ ಬಗ್ಗೆ ಭಾರತೀಯರಲ್ಲಿ ಮನವರಿಕೆ ಆಯಿತು. ಆಮೇಲೆ ಸಮಾನತೆಯ ಬಗ್ಗೆ ಕೂಡ ಭಾರತೀಯರಲ್ಲಿ ಮನವರಿಕೆ ಆಯಿತು. ಪ್ರಜಾಪ್ರಭುತ್ವ, ಪ್ರಜೆಗಳಿಂದ ಪ್ರಜೆಗಳಿಗೆ ಆಳಲ್ಪಡುವ ಸರ್ಕಾರ ಪ್ರಜಾಪ್ರಭುತ್ವ, ನಾವೇ ಆಳಬೇಕು ನಮ್ಮ ದೇಶವನ್ನು, ಬ್ರಿಟಿಷರು ಆಡೋಕ್ಕೆ ಲಾಯಕ್ಕಿಲ್ಲ ಅಂತ ಹೇಳ್ತಾರೆ. ಭಾರತೀಯರಲ್ಲಿ ಮನೋಭಾವ ಬೆಳೀತು. ಜೊತೆಗೆ ಸ್ವಾತಂತ್ರ್ಯ, ನಮಗೆ ಸ್ವಾತಂತ್ರ್ಯ ಬೇಕು, ನಾವು ಸ್ವತಂತ್ರವಾಗಿ ಆಳ್ವಿಕೆ ಮಾಡ್ತೀವಿ ಅಂತ ಹೇಳ್ತಾರೆ. ಸಮಾನತೆ, ಭಾರತೀಯರೆಲ್ಲರೂ ಸಮಾನರು, ಇಲ್ಲಿ ಯಾರು ಮೇಲಲ್ಲ ಯಾರು ಕೀಳಲ್ಲ ಎಂಬ ಮನೋಭಾವನೆ ಬ್ರಿಟಿಷರ ಪಾಶ್ಚಾತ್ಯ ಪ್ರಭಾವದಿಂದ ಭಾರತದವರಿಗೆ ಏನಾಯ್ತು ಅಂತಂದ್ರೆ ಬ್ರಿಟಿಷರ ದಂಗೆಯಲ್ಲಿ, ಬ್ರಿಟಿಷರ ವಿರುದ್ಧ ಭಾರತೀಯ ರಾಷ್ಟ್ರೀಯ ಚಳವಳಿಯಲ್ಲಿ ಭಾಗಿಯಾಗಲು ಏನಾಯ್ತು ಅಂತಂದ್ರೆ ಇದು ಕೂಡ ಕಾರಣ ಆಯಿತು ಅಂತ ಹೇಳ್ತೀವಿ. ನೆಕ್ಸ್ಟ್ ಇನ್ನೂ ಹಲವಾರು ಕಾರಣಗಳು ನೋಡ್ತೀವಿ. ಏನಪ್ಪ ಅಂತಂದ್ರೆ ಇಲ್ಲಿ ಧಾರ್ಮಿಕ ಮತ್ತು ಸಾಮಾಜಿಕ ಸುಧಾರಣೆಗಳು ಅಂತ ಹೇಳ್ತೀವಿ. ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳು, ಧಾರ್ಮಿಕ ಮತ್ತು ಸಾಮಾಜಿಕ
ಸುಧಾರಣೆಗಳಂತ ಹೇಳ್ತೀವಿ. ಇಲ್ಲಿ 19ನೇ ಶತಮಾನದಲ್ಲಿ ನಡೆದಂಥ ಧಾರ್ಮಿಕ ಮತ್ತು ಸಾಮಾಜಿಕ ಸುಧಾರಣೆಗಳು ಭಾರತದ ಕೆಲವು ಮಹಾನ್ ಬುದ್ಧಿಜೀವಿಗಳು ಅಂತ ಹೇಳ್ತೀವಿ. ಈ ಬುದ್ಧಿಜೀವಿಗಳ ಮೂಲಕ ಸಮಾಜವು ಸಂಪೂರ್ಣ ಪರಿವರ್ತನೆ ಹೊಂದಿತು, ಜನರಲ್ಲಿ ಜಾಗೃತಿ ಮೂಡಿತು, ಮೂಢನಂಬಿಕೆ ಹೋಯಿತು, ಅನಿಷ್ಟ ಪದ್ಧತಿಗಳು ಸಮಾಜದಿಂದ ತಲೆದೋರಿದೆ. ಉದಾಹರಣೆಗೆ ಭಾರತದ ಬುದ್ಧಿಜೀವಿಗಳು ಅಂತಂದಾಗ ಅಲ್ಲಿ ಸ್ವಾಮಿ ವಿವೇಕಾನಂದ ಇರ್ಬೋದು, ರಾಜಾರಾಮ್ ಮೋಹನ್ ರಾಯ್ ಇರ್ಬೋದು, ಅನಿ ಬಸಂಟ್ ಇರ್ಬೋದು, ಮುಂತಾದ ಪ್ರಮುಖ ದಯಾನಂದ ಸರಸ್ವತಿ ಇರ್ಬೋದು. ಈ ಪ್ರಮುಖ ವಿದ್ವಾಂಸರು ಬುದ್ಧಿವಂತ ಜೀವಿಗಳು ಸಮಾಜದ ಕೆಡಕನ್ನ ಜನರಿಗೆ ತಿಳಿ ಹೇಳಿಕೆ ಮಾಡಿದ್ರು, ಮೂಢನಂಬಿಕೆಗಳನ್ನ ಬಿಡ್ರಿ, ಸಮಾಜ ಜಾಗೃತರಾಗಿ ಎಂಬ ಮನೋಭಾವನೆಯನ್ನು ಮೂಡಿಸಿದ್ರು. ಹಾಗಾಗಿ ಇದರಿಂದ ಈ ಒಂದು ಕ್ಷೇತ್ರದಿಂದ ಅಥವಾ ಧಾರ್ಮಿಕ ಸುಧಾರಣೆ ಚಳವಳಿಯಿಂದ ಏನಾಯಿತು, ಭಾರತದ ರಾಷ್ಟ್ರೀಯ ಚಳವಳಿ ಏಕೀಕರಣದಲ್ಲಿ ಭಾರತೀಯರು ಭಾಗವಹಿಸಲು ಸಹಾಯ ಆಯಿತು ಅಂತ ಹೇಳ್ತೀವಿ. ಇದು ಕೂಡ ಮಹತ್ವದ ಕಾರಣ ಅಂತ ಹೇಳ್ತೀವಿ. ಜೊತೆಗೆ ಮತ್ತೆ ಇನ್ನೂ ಕೆಲವು ಕಾರಣಗಳನ್ನು ನೋಡ್ತೀವಿ. ಏನಪ್ಪ ಅಂತಂದ್ರೆ ಮಧ್ಯಮ ವರ್ಗದ ಉದಯ ಕೂಡ, ಮಧ್ಯಮ ವರ್ಗ ಉದಯ ಆಯಿತು. ಈ ಉದಯದಿಂದ ಏನಾಯ್ತು ಅಂತಂದ್ರೆ ಮಧ್ಯಮ ವರ್ಗದಿಂದ ಅನೇಕ ವ್ಯಕ್ತಿಗಳು ಇಂಗ್ಲಿಷ್ ಶಿಕ್ಷಣ ಪಡೆದು ಅಲ್ಲಿನ ಒಂದು ಬ್ರಿಟಿಷ್ ಅಧಿಕಾರದಲ್ಲಿ ಬ್ರಿಟಿಷ್ ಸೇವೆಗಳನ್ನು ಪಡೆದುಕೊಳ್ತಾರೆ. ಹಾಗಾಗಿ ಬ್ರಿಟಿಷ್ ಸೇವೆಯನ್ನು ಪಡೆದುಕೊಂಡು ಪುನಃ ಅಲ್ಲಿನ ಜನರಿಗೆ ತಿಳುವಳಿಕೆ ಹೇಳಿಕೊಡ್ತಾರೆ. ಈ ರೀತಿ ಯಾವುದು ಸರಿ, ಯಾವುದು ತಪ್ಪು, ಬ್ರಿಟಿಷರ ದಾಸತ್ವಕ್ಕೆ ನಾವು ಏಕೆ ಒಳಗಾಗಿದ್ದೇವೆ, ನಾವು ಬ್ರಿಟಿಷರ ವಿರುದ್ಧ ಏನು ಮಾಡಬೇಕು, ಯಾವ ರೀತಿ ಬ್ರಿಟಿಷರನ್ನ ಓಡಿಸಬೇಕು, ಇವೆಲ್ಲವುಗಳನ್ನು ಮಧ್ಯಮ ವರ್ಗವು ಕೂಡ ಜನರಿಗೆ ತಿಳಿಸಿ ಹೇಳ್ತದೆ. ಹಾಗಾಗಿ ಜನರು ಕೂಡ ನಮ್ಮ ಭಾರತಕ್ಕಾಗಿ, ಭಾರತದ ಸ್ವತಂತ್ರಕ್ಕಾಗಿ ರಾಷ್ಟ್ರೀಯ ಚಳವಳಿ ಏಕೀಕರಣದಲ್ಲಿ ಭಾಗಿಯಾಗಿದ್ರು ಅಂಥೇಳಿ ನಾವು ನೋಡ್ತೀವಿ ಅಂತ ಇದ್ವಿ. ಇದಾದ ನಂತರ ಮತ್ತೊಂದು ಅತ್ಯಂತ ಮಹತ್ವವಾದ ಒಂದು ಸಂಗತಿ ಯಾವಪ್ಪ ಅಂತಂದ್ರೆ ಇಲ್ಲಿ ಮಧ್ಯಮ ವರ್ಗದ ಉದಯದ ನಂತರ ಏನು ನೋಡ್ತೀವಿ ಅಂತಂದ್ರೆ ಅಲ್ಲಿ ಯಾರಪ್ಪ ಅಂತಂದ್ರೆ ಈ ರಾಷ್ಟ್ರ ಏನಪ್ಪ ಅಂತಂದ್ರೆ ಕೆಲವು ರಾಷ್ಟ್ರಗೀತೆ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ, ರಾಷ್ಟ್ರಗೀತೆ. ಕೆಲವು ಗೀತೆಗಳು ಕೂಡ ಜನರಲ್ಲಿ ಏನಪ್ಪ ಅಂದ್ರೆ ರಾಷ್ಟ್ರೀಯ ಏಕತೆ, ರಾಷ್ಟ್ರದ ಐಕ್ಯತೆ ಮನೋಭಾವನೆ ಬೆಳೆಸಿದ್ವು ಅಂತ ಹೇಳ್ತೀವಿ. ಉದಾಹರಣೆಗೆ ಒಂದೇ ಮಾತರಂ ಗೀತೆ ಇರ್ಬೋದು, ಜೊತೆಗೆ ಯಾವಪ್ಪ ಅಂತಂದ್ರೆ ಈ ನೀಲ ದರ್ಪಣ ಇರ್ಬೋದು, ಆಮೇಲೆ ಅಮರ ಸೋನಾ ಬಾಂಗ್ಲಾ ಗೀತೆ ಇರ್ಬೋದು, ಭಾರತ ರಾಷ್ಟ್ರೀಯ ಗೀತೆ ಜನಗಣಮನ ಅಂತ ಹೇಳ್ತೀವಿ. ಅದನ್ನೇ ಅಮರ ಸೋನಾ ಬಾಂಗ್ಲಾ, ಈಗಿನ ಬಾಂಗ್ಲಾದೇಶದ ಏನು ರಾಷ್ಟ್ರೀಯ ಗೀತೆ ಅಂತ ಹೇಳ್ತೀವಿ. ನಮ್ಮದು ಕೂಡ ಏನೋ ರಾಷ್ಟ್ರೀಯ ಗೀತೆ ಯಾವಪ್ಪ ಅಂದ್ರೆ ಜನಗಣಮನ. ಇವೆಲ್ಲವೂ ಕೂಡ ಒಂದು ರಾಷ್ಟ್ರದ ಏಕತೆ, ಐಕ್ಯತೆಯ ಬಗ್ಗೆ ಬ್ರಿಟಿಷರ ವಿರುದ್ಧ ಹೋರಾಡಲು ಏನು ಮಾಡಿದ್ವು ಅಂತಂದ್ರೆ ಈ ಸ್ಫೂರ್ತಿ ನೀಡಿದ್ವು ಅಂತ ಹೇಳ್ತೀವಿ. ಇನ್ನೂ ಕೆಲವು ಅಂತಂದ್ರೆ ವೃತ್ತಪತ್ರಿಕೆಗಳು ಅಂತ ಹೇಳ್ತೀವಿ. ಯಾವಪ್ಪ ಅಂತಂದ್ರೆ ಪತ್ರಿಕೆಗಳು ಅಥವಾ ವೃತ್ತಪತ್ರಿಕೆಗಳು ಕೂಡ ಜನರಿಗೆ ಏನಪ್ಪ ಅಂತಂದ್ರೆ ಜಾಗೃತಿ, ಒಂದು ವೈಚಾರಿಕ ಮನೋಭಾವನೆ ಅಥವಾ ವಿಚಾರವನ್ನು ಸಂಗ್ರಹಿಸಲು ಅಥವಾ ವಿನಿಮಯ ಮಾಡಲು ಇವು ಕೂಡ ಏನು ಮಾಡಿದ್ವು ಅಂತಂದ್ರೆ ಭಾರತದಲ್ಲಿ ಒಂದು ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ, ರಾಷ್ಟ್ರೀಯ ಚಳವಳಿಗೆ ಕಾರಣವಾದವು ಅಂತ ಹೇಳ್ತೀವಿ ನಾವು. ಓಕೆನಾ? ಯಾವ ರೀತಿಪ್ಪ ಅಂತಂದ್ರೆ ಇಲ್ಲಿ ಭಾರತದಲ್ಲಿ ಅನೇಕ ವೃತ್ತಪತ್ರಿಕೆಗಳು ಜಾಗಿ ಬರ್ತವೆ. ದಿ ಬೆಂಗಾಲ್ ಗೆಜೆಟ್ ಇರ್ಬೋದು, ಆಮೇಲೆ ಸಮಾಚಾರ ದರ್ಪಣ ಇರ್ಬೋದು, ಕೌಮುದಿ ಮಹೋತ್ಸವ ಇರ್ಬೋದು, ಆಮೇಲೆ ಮರಾಠಿ ಇರ್ಬೋದು, ಆಮೇಲೆ ಯಾವುದು ಅಂತ ಹೇಳ್ತೀವಿ ಮರಾಠಿ ಕೇಸರಿ ಪತ್ರಿಕೆ ಇರ್ಬೋದು. ಇವೆಲ್ಲವುಗಳು ಕೂಡ ಜನರಲ್ಲಿ ಏನು ಮಾಡೋದು, ವಿಚಾರವನ್ನು ಒಂದು ಪ್ರಾಂತ್ಯದಿಂದ ಮತ್ತೊಂದು ಪ್ರಾಂತ್ಯಕ್ಕೆ ಎಲ್ಲ ವಿಚಾರವನ್ನು ಸವಿವರವಾಗಿ ತಿಳಿಸುತ್ತಾ ಜನರಲ್ಲಿ ನಾವು ಒಂದು ಬ್ರಿಟಿಷರ ವಿರುದ್ಧ ನಾವು ಹೋರಾಡಬೇಕು, ನಮ್ಮ ಸ್ವತಂತ್ರವನ್ನು ನಾವು ಪಡಿಬೇಕು ಅಂಥೇಳಿ ಮತ್ತೆ ಬ್ರಿಟಿಷರ ಹೋರಾಟಕ್ಕೆ ಇವು ಕಾರಣ ಆಗ್ತವೆ. ಹೀಗಾಗಿ ಸುಮಾರು 1800 ಎಷ್ಟಪ್ಪ ಅಂತಂದ್ರೆ ಈ 67ರವರೆಗೆ ಸುಮಾರು 169 ಅಥವಾ 177 ಪತ್ರಿಕೆಗಳು, ಸುಮಾರು 1867ರವರೆಗೆ ಸುಮಾರು 77 ಪತ್ರಿಕೆಗಳು ಭಾರತದಲ್ಲಿ ಬರ್ತವೆ. ಈಗ ಜನರಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಇವು ಕೂಡ ಸ್ಫೂರ್ತಿಯಾದವು ಅಂತ. ಹೀಗೆ ಹಲವಾರು ಕಾರಣಗಳನ್ನು ನಾವೇನು ನೋಡ್ತೀವಿ ಅಂತಂದ್ರೆ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ನಾವು ನೋಡ್ತೀವಿ ಅಂತೀವಿ. ಆದ್ಮೇಲೆ ಇಲ್ಲಿ ನಾನು ಇವು ಕಾರಣವನ್ನು ನೋಡಿದ್ವಿ. ಇನ್ನು ಮುಂದೆ ಯಾವ ಘಟನೆಯು ಯಾವ ವಿಷಯವನ್ನು ಘಟನಾನುಸಾರ ವರ್ಷಾನುಸಾರ ಯಾವ ವರ್ಷದಲ್ಲಿ ಯಾವ ಘಟನೆ ಜರುಗಿತು, ವರ್ಷ ಮತ್ತು ಅದರ ಘಟನಾ ಸಂಗತಿಗಳನ್ನು ನಾವು ವಿವರವಾಗಿ ನೋಡೋಣ ಅಂತ ಹೇಳ್ತೀವಿ. ಇಲ್ಲಿ ಏನಪ್ಪ ಅಂತಂದ್ರೆ ಹೀಗಾಗಿ ಹಲವಾರು ಸಂಗತಿಗಳನ್ನು ನಾವು ಬ್ರಿಟಿಷರ ವಿರುದ್ಧ ಹೋರಾಡಲು ಭಾರತೀಯರು ಭಾಗಿಯಾಗಿ ಭಾರತ ಬಿಟ್ಟು ಓಡಿಸುವಲ್ಲಿ ಯಶಸ್ವಿಯಾಗಲು ಈ ಒಂದು ಕ್ರಾಂತಿ, ರಾಷ್ಟ್ರೀಯ ಚಳವಳಿ ಏಕೀಕರಣ ಕಾರಣವಾಯಿತು ಅಂತ ಹೇಳ್ತೀವಿ. ಇಲ್ಲಿ ನಾವು ರಾಷ್ಟ್ರೀಯ ಚಳವಳಿ ಅಂತಂದಾಗ ಅಲ್ಲಿ ಕೆಲವುಗಳನ್ನು ನೋಡ್ತೀವಿ. ಮೂಲತಃ ನಾವು ರಾಷ್ಟ್ರೀಯ ಚಳವಳಿ ಅಂದಾಗ ಇಲ್ಲಿಂದನೇ ಫೋಕಸ್ ಆಯಿತು ಅಂತ ಹೇಳ್ತೀವಿ. ಎಲ್ಲಿಂದ ಅಂತ ಹೇಳ್ತೀವಿ, ಉದಾಹರಣೆಗೆ 1885 ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಂತ ಹೇಳ್ತೀವಿ. ಹಾಗಾಗಿ ರಾಷ್ಟ್ರೀಯ ಕಾಂಗ್ರೆಸ್ಸಿಂದ ಭಾರತದ ರಾಷ್ಟ್ರೀಯ ಚಳವಳಿ ಏಕೀಕರಣ ಆರಂಭ ಆಯಿತು ಅಂತ ಹೇಳ್ತೀವಿ. ಅದಕ್ಕಿಂತ ಮುಂಚೆ ಇನ್ನೂ ಹಲವಾರು ಘಟನೆಗಳನ್ನು ನಾವು ನೋಡಿದ್ವಿ ಅಂತ ಹೇಳ್ತೀವಿ. ಅಲ್ಲಿ ಯಾವ್ಯಾವ ಘಟನೆಯಪ್ಪ ಅಂತಂದ್ರೆ ಮೊದಲನೇದಾಗಿ ನಾವೇನು ನೋಡ್ತೀವಿ, 1851ರಲ್ಲಿರ್ಬೋದು, ಆಮೇಲೆ 1852 ಇರ್ಬೋದು, 1853
57 ಇರ್ಬೋದು, 1867 ಇರ್ಬೋದು, ಆಮೇಲೆ 1861, 1864, 1864 ಆದಮೇಲೆ 66, 1868 ಹೀಗೆ ಸುಮಾರು ಹೇಳಿಕೆಗಳನ್ನ ನಾವು ವರ್ಷವನ್ನು ಅವಾಗ ಘಟನಾವರೆಗೆ ನೋಡ್ತೀವಿ. ಏನಪ್ಪ ಅಂತಂದ್ರೆ 1851ರಲ್ಲಿ ಬ್ರಿಟಿಷ್ ಇಂಡಿಯನ್ ಅಸೋಸಿಯೇಷನನ್ನು ಸ್ಥಾಪನೆ ಮಾಡಿದ್ವಿ. ಏನು ಮಾಡಿದ್ವಿ? ಬ್ರಿಟಿಷ್ ಇಂಡಿಯನ್ ಅಸೋಸಿಯೇಷನನ್ನು ಸ್ಥಾಪನೆ ಸ್ಥಾಪಿಸಿದವರು 1851ರಲ್ಲಿ. ಏನಪ್ಪ ಅಂದ್ರೆ 1885ಕ್ಕಿಂತ ಮುಂಚೆ ಹಲವಾರು ಘಟನೆಗಳಾಗ್ತವೆ. ಆ ಘಟನೆಗಳ ಮೇಲೆ ಕೂಡ ಅನೇಕ ಪ್ರಶ್ನೆಗಳನ್ನು ಮಾಡಿದ್ದಾನೆ. ನಿಮ್ಮ PSI ಇರ್ಬೋದು, ಪೊಲೀಸ್ ಇರ್ಬೋದು, ಮುಂತಾದ ವಿವಿಧ ಪರೀಕ್ಷೆ ಇಲಾಖೆಗಳಿಗೆ ಸಂಬಂಧಪಟ್ಟಂಥ ಕ್ವಶನ್ ಮಾಡಿದ್ದಾನೆ. ಹಾಗಾಗಿ ಇದೊಂದು ಚಾಪ್ಟರ್ ಅತ್ಯಂತ ಮಹತ್ವ ಚಾಪ್ಟರ್ ಅಂತ ನಾನು ಹೇಳೇ ಬಿಡ್ತೀನಿ. ಅದಕ್ಕೂ ಕೂಡ ನೀವು ಕೇಳಬೇಕಾದಂಥ ಸಂಗತಿ ಅಂತ ಹೇಳಿ. ಇಲ್ಲಿ ಬ್ರಿಟಿಷ್ ಇಂಡಿಯನ್ ಅಸೋಸಿಯೇಷನ್ನ ಸ್ಥಾಪನೆ ಮಾಡಿದವರು ಯಾರಪ್ಪ ಅಂತಂದ್ರೆ ದೇವೇಂದ್ರನಾಥ್ ಟ್ಯಾಗೂರ್ ಅಂತ ಹೇಳ್ತೀವಿ. ಯಾರಂತ ಹೇಳ್ತೀವಿ? ದೇವೇಂದ್ರನಾಥ ಠಾಗೂರ್ ಏನಂತ ಹೇಳ್ತೀವಿ? ಠಾಗೂರ್ ರಚನೆ ಮಾಡ್ತಾರೆ. ಇದರ ಉದ್ದೇಶ ಏನಿತ್ತಪ್ಪ ಅಂತಂದ್ರೆ ಇಲ್ಲಿ ಕಾರ್ಯಾಂಗದಿಂದ, ಯಾವುದರಿಂದ ಅಂತ ಹೇಳ್ತೀವಿ? ಕಾರ್ಯಾಂಗದಿಂದ ಏನಪ್ಪ ಅಂತಂದ್ರೆ ಶಾಸಕಾಂಗವನ್ನು ಬೇರ್ಪಡಿಸುವುದು, ಕಾರ್ಯಾಂಗವನ್ನು ಕಾರ್ಯರೂಪಕ್ಕೆ ತರುವ ಒಂದು ಪ್ರವೃತ್ತಿ. ಶಾಸಕಾಂಗ ಅಂದರೆ ಶಾಸನ ಅಥವಾ ಕಾನೂನುಗಳನ್ನು ಹೊರಡಿಸುವುದು. ಹೀಗಾಗಿ ಇವೆರಡು ಒಂದೇ ಇದ್ವು. ಅವಾಗ ಇವುಗಳನ್ನು ಬೇರ್ಪಡಿಸ್ತದ ಯಾವ್ದು? ಬ್ರಿಟಿಷ್ ಇಂಡಿಯನ್ ಅಸೋಸಿಯೇಷನ್ ಸಂದರ್ಭದಲ್ಲಿ ಕಾರ್ಯಾಂಗದಿಂದ ಶಾಸಕಾಂಗವನ್ನು ಬೇರ್ಪಡಿಸುವುದು 1851ರಲ್ಲಿ ಬ್ರಿಟಿಷ್ ಇಂಡಿಯನ್ ಅಸೋಸಿಯೇಷನ್ ದೇವೇಂದ್ರನಾಥ್ ಟ್ಯಾಗೋರ್ ಅವರು ಜಾರಿಗೆ ತರ್ತಾರೆ ಅಂತ ಹೇಳ್ತೀವಿ. ಇದಾದ ನಂತರ 1852ರಲ್ಲಿ ಬಾಂಬೆ ಅಸೋಸಿಯೇಷನ್ ಅಂತ ಹೇಳ್ತೀನಿ. ಏನಂತ ಹೇಳ್ತೀವಿ? ಬಾಂಬೆ ಅಸೋಸಿಯೇಷನ್ ಅಂತ ಹೇಳ್ತೀವಿ. ಈ ಬಾಂಬೆ ಅಸೋಸಿಯೇಷನ್ನ ಜಾರಿಗೆ ತಂದವರು ಯಾರಪ್ಪ ಅಂತಂದ್ರೆ ಇಲ್ಲಿ ಸ್ಥಾಪಿಸಿದವರು ದಾದಾಬಾಯಿ ನವರೋಜಿ ಅಂತ ಹೇಳ್ತೀವಿ. ಯಾರಂತ ಹೇಳ್ತೀವಿ? ದಾದಾಬಾಯಿ ನವರೋಜಿ ಸ್ಥಾಪನೆ ಮಾಡ್ತಾನೆ. ಇದು ಕೂಡ ಎಲ್ಪ ಅಂತಂದ್ರೆ ಬಾಂಬೆಯಲ್ಲಿ. ಬಾಂಬೆ ಅಸೋಸಿಯೇಷನ್ ಏನಪ್ಪ ಅಂತಂದ್ರೆ ಅಲ್ಲಿನ ಜನರ ಸಮಸ್ಯೆಗಳನ್ನು ಸಂಘಟನೆ ಮಾಡಿ ಅವುಗಳನ್ನು ಬ್ರಿಟಿಷರ ಮುಂದಿಟ್ಟು ಪರಿಹಾರ ಕಂಡುಕೊಳ್ಳಲು ದಾದಾಬಾಯಿ ನವರೋಜಿ ಅವರು ಬಾಂಬೆ ಅಸೋಸಿಯೇಷನ್ನ 1852ರಲ್ಲಿ ಸ್ಥಾಪನೆ ಮಾಡ್ತಾರೆ. ಸ್ನೇಹಿತರೆ ನೆನಪಿಟ್ಕೊಳ್ರಿ, ಪ್ರತಿಯೊಂದು ವರ್ಷವೂ ಕೂಡ ಅತ್ಯಂತ ಮಹತ್ವವಾಗಿದೆ ಅಂತ ಹೇಳ್ತೀವಿ. ಹಾಗಾಗಿ ಅಧ್ಯಯನ ದೃಷ್ಟಿಯಿಂದ ಎಲ್ಲರೂ ಕೂಡ ಗಮನವಿಟ್ಟು ಕೇಳ್ರಿ ಅಂತ ಹೇಳ್ತೇನೆ. ಇದಾದ ನಂತರ 1857ರಲ್ಲಿ ನಿಮಗೆ ಗೊತ್ತಿದ್ದಂತೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳ್ತೀವಿ, ನಡೀತು ಅಂತ ಹೇಳ್ತೀವಿ. ಹಾಗಾಗಿ ಎಕ್ಸಾಮಲ್ಲಿ ಕೂಡ ಕೇಳಿದಾನೆ. ಏನಪ್ಪ ಅಂತಂದ್ರೆ ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಮೊಟ್ಟ ಮೊದಲ ಬಾರಿಗೆ ಎಲ್ಲಿಗೆ ಆರಂಭವಾಯಿತು ಅಂತ ಹೇಳ್ತೀವಿ? ಎಲ್ಲಿಪ್ಪ ಅಂತಂದ್ರೆ ಇಲ್ಲಿ ಮಿರತ್ನಲ್ಲಿ ಅಂತ ಹೇಳ್ತೀವಿ. ಎಲ್ಲಂತ ಹೇಳ್ತೀವಿ? ಮಿರತ್ನಲ್ಲಿ ಆರಂಭವಾಯಿತು ಅಂತ ಹೇಳ್ತೀವಿ. ಮಿರತ್ನಲ್ಲಿ ಆರಂಭವಾಯಿತು. ಹಾಗಾಗಿ ಮಿರತ್ನಲ್ಲಿ ಯಾರ ನೇತೃತ್ವ ಅಂತ ಹೇಳ್ತೀವಿ ಅಂತಂದ್ರೆ ಕುದಮ್ ಸಿಂಗ್ ನೇತೃತ್ವದಲ್ಲಿ. ಯಾರಂತ ಹೇಳ್ತೀವಿ? ಕುದಮ್ ಸಿಂಗನ ನೇತೃತ್ವದಲ್ಲಿ ಮೊದಲ ಬಾರಿಗೆ ಮಿರತ್ನಲ್ಲಿ ದಂಗೆ ಆರಂಭ ಆಯಿತು ಅಂತ ಹೇಳ್ತೀವಿ. ಇದರಲ್ಲಿ ನೋಡ್ತೀವಿ. ಅದಾದ ನಂತರ 1867ರಲ್ಲಿ ಪುಣೆ ಸಾರ್ವಜನಿಕ ಸಭಾ ಅಂತ ಹೇಳ್ತೀವಿ. ಯಾವುದು ಅಂತ ಹೇಳ್ತೀವಿ? ಪುಣೆ ಸಾರ್ವಜನಿಕ ಸಭಾ ಅಂತ ಹೇಳ್ತೀವಿ. ಈ ಪುಣೆ ಸಾರ್ವಜನಿಕ ಸಭಾವನ್ನು ಸ್ಥಾಪನೆ ಮಾಡಿದವರು ಯಾರಪ್ಪ ಅಂತಂದ್ರೆ ರಾನಡೆ. ಯಾರಂತ ಹೇಳ್ತೀವಿ? MG ರಾನಡೆ ಅಥವಾ ಗೋವಿಂದ ರಾನಡೆ ಅಂತ ಹೇಳ್ತೀವಿ. ಗೋವಿಂದ್ ರಾನಡೆ ಮತ್ತು JV ಜೋಶಿ. ಯಾರಂತ ಹೇಳ್ತೀವಿ? JV ಜೋಶಿ. ಇವರಿಬ್ಬರು ಸೇರಿ ಏನು ಮಾಡ್ತಾರೆ ಅಂತಂದ್ರೆ ಪುಣೆ ಸಾರ್ವಜನಿಕ ಸಭಾವನ್ನು 1867ರಲ್ಲಿ ಸ್ಥಾಪನೆ ಮಾಡ್ತಾರಂತ ಹೇಳ್ತೀವಿ. ಉದ್ದೇಶ ಅಷ್ಟೇ, ಇಲ್ಲಿ ಸರ್ವೇ ಸಾಮಾನ್ಯ ಅಥವಾ ಶ್ರೀ ಸಾಮಾನ್ಯರಿಗೆ ಏನಪ್ಪ ಅಂತಂದ್ರೆ ಸಾಮಾನ್ಯ ಜನರಿಗೆ ಶಿಕ್ಷಣವನ್ನು ಒದಗಿಸಿಕೊಡುವುದು, ಉಚಿತವಾಗಿ ಸಾಮಾನ್ಯ ಜನರಿಗೆ ಜಾಗೃತರಾಗಲು ಶಿಕ್ಷಣ ಒದಗಿಸಿಕೊಳ್ಳಲು ಪುಣೆ ಸಾರ್ವಜನಿಕ ಸಭಾವನ್ನು ಗೋವಿಂದ ರಾನಡೆ ಮತ್ತು JV ಜೋಶಿಯವರು 1867ರಲ್ಲಿ ಜಾರಿಗೆ ತಂದರು ಅಂತ ಹೇಳ್ತೀವಿ. ಇದಿಷ್ಟು ನೆನಪಿಟ್ಕೊಳ್ರಿ ಸ್ನೇಹಿತರೆ. ಅದಾದ ನಂತರ 1861ರಲ್ಲಿ ಏನಪ್ಪ ಅಂತಂದ್ರೆ ಬ್ರಿಟಿಷ್ ಕೌನ್ಸಿಲ್ ಕಾಯ್ದೆ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಬ್ರಿಟಿಷ್ ಕೌನ್ಸಿಲ್. ಈ ಬ್ರಿಟಿಷ್ ಕೌನ್ಸಿಲ್ ಕಾಯ್ದೆ ಅಂತಂದಾಗ ಈ ಕಾಯ್ದೆಯಲ್ಲಿ ಏನಪ್ಪ ಅಂತಂದ್ರೆ ಮೊದಲ ಬಾರಿಗೆ ಭಾರತದಲ್ಲಿ ಜಾರಿಗೆ ಬರ್ತದೆ. ಈ ಕಾಯ್ದೆ ಅನುಸಾರವಾಗಿ ಭಾರತದಲ್ಲಿ ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಜಾರಿಗೆ ತರುವುದಾಗಿ ಹೇಳಿತು. ಯಾವುದಂತ ಹೇಳ್ತೀವಿ? ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಜಾರಿಗೆ ತರುವುದಾಗಿ ಈ ಬ್ರಿಟಿಷ್ ಕೌನ್ಸಿಲ್ ಕಾಯ್ದೆ 1861ರಲ್ಲಿ ಹೇಳ್ತದೆ. ಈ ಸಂದರ್ಭದಲ್ಲಿದ್ದಂಥ ಒಬ್ಬ ಬ್ರಿಟಿಷ್ ವೈಸರಾಯ್ ಯಾರಪ್ಪ ಅಂತಂದ್ರೆ ಬ್ರಿಟಿಷ್ ವೈಸರಾಯ್ ಇಲ್ಲಿಪ್ಪ 1860ರಲ್ಲಿ 67ರಲ್ಲಿ ಬ್ರಿಟಿಷ್ ವೈಸರಾಯ್ ಅಂತಂದ್ರೆ ಲಾರ್ಡ್ ಕ್ಯಾನಿಂಗ್ ಅಂತ ಹೇಳ್ತಾನೆ. ಏನಂತ ಹೇಳ್ತೀವಿ? ಲಾರ್ಡ್
ಕ್ಯಾನಿಂಗ್ ಅಂತ ಹೇಳ್ತೀವಿ. ಈ ಲಾರ್ಡ್ ಕ್ಯಾನಿಂಗ್ ಏನು ಮಾಡಿದಂತಂದ್ರೆ ಮೊದಲ ಒಬ್ಬ ವೈಸ್ರಾಯ್ ಆದಂಥ ಸಂದರ್ಭದಲ್ಲಿ ಬ್ರಿಟಿಷ್ ಕೌನ್ಸಿಲ್ ಕಾಯ್ದೆ ಸಿವಿಲ್ ಸರ್ವಿಸ್ ಪರೀಕ್ಷೆನ ಭಾರತದಲ್ಲಿ ಜಾರಿಗೆ ತರ್ತಾನೆ ಅಂತ ಹೇಳ್ತೀವಿ. ಹಾಗಾಗಿ ಮೊನ್ನೆ ಎಕ್ಸಾಮಲ್ಲಿ ನಿಮ್ಮ SD ಎಕ್ಸಾಮಲ್ಲಿ ಕ್ವಶನ್ ಮಾಡಿದ್ದಾನೆ, ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಭಾರತದಲ್ಲಿ ಪರಿಚಯಿಸಿದವರು ಯಾರು ಅಂತ ಕೇಳಿದಾನೆ. ಅವಾಗ ನೇರವಾಗಿ ಆನ್ಸರ್ ಹೇಳ್ತೀವಿ ಕಾರ್ನ್ವಾಲಿಸ್ ಅಂತ ಹೇಳ್ತೀವಿ ನಾವು. ಏನಂತ ಹೇಳ್ತೀವಿ? ಕಾರ್ನ್ವಾಲಿಸ್ ಭಾರತಕ್ಕೆ ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಪರಿಚಯಿಸಿದವನು ಅಂತ. ಹಾಗಾಗಿ ಸಿವಿಲ್ ಸರ್ವಿಸ್ ಪರೀಕ್ಷೆಯ ಪಿತಾಮಹ ಅಂತ ಯಾರನ್ನ ಕರಿತೀವಿ? ಕಾರ್ನ್ವಾಲಿಸ್ ಅಂತ. ಭಾರತದ ಸಿವಿಲ್ ಸರ್ವಿಸ್ ಪರೀಕ್ಷೆಯ ಪಿತಾಮಹ ಅಂತೇಳಿ ಸರ್ದಾರ್ ವಲ್ಲಭಾಯಿ ಪಟೇಲ್ರನ್ನು ಕರಿತೀವಿ. ಯಾರನ್ನ ಅಂತ ಹೇಳ್ತೀವಿ? ಸರ್ದಾರ್ ವಲ್ಲಭಾಯಿ ಪಟೇಲ್ರನ್ನು ಭಾರತದ ಸಿವಿಲ್ ಸರ್ವಿಸ್ ಪರೀಕ್ಷೆಯ ಪಿತಾಮಹ ಅಂತ ಕರಿತೀವಿ. ನೆಕ್ಸ್ಟು 1867ರಲ್ಲಿ ಅತ್ಯಂತ ಪ್ರಮುಖ ಘಟನೆ ಅಂತ ಕೇಳಿದಾನೆ. ಇದು ಕೂಡ ನಿಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ವಿವಿಧ ಇಲಾಖೆಯಲ್ಲಿ ಕೇಳಿದಂಥ ಕ್ವಶನ್ ಅಂತ ಹೇಳ್ತೀವಿ. ಏನಪ್ಪ ಅಂತಂದ್ರೆ ಈ ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಪಾಸು ಮಾಡಿದ 1864ರಲ್ಲಿ ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಪಾಸು ಮಾಡಿದ ಮೊದಲ ಭಾರತೀಯ ವ್ಯಕ್ತಿ ಯಾರಂತ ಕೇಳಿದಾನೆ. ಅವನೇ ಯಾರಂತ ಹೇಳ್ತೀವಿ ಅಂತಂದ್ರೆ ಸತ್ಯೇಂದ್ರನಾಥ್ ಟ್ಯಾಗೂರ್ ಅಂತ ಹೇಳ್ತಾನೆ. ಯಾರಂತ ಹೇಳ್ತೀವಿ? ಸತ್ಯೇಂದ್ರನಾಥ್ ಠಾಗೂರ್ ಅಂತ ಹೇಳ್ತೀವಿ. ಈ ಸತ್ಯೇಂದ್ರನಾಥ್ ಠಾಗೂರ್ ಏನು ಮಾಡ್ತಾನೆ? ಮೊದಲ ಬಾರಿಗೆ 1864ರಲ್ಲಿ ಈ ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಪಾಸು ಮಾಡಿದ ಅಂತ ಹೇಳ್ತೀವಿ. ಅದಾದ ನಂತರ ಈ ಯಾರಪ್ಪ ಅಂತಂದ್ರೆ 1866ರಲ್ಲಿ ಮತ್ತೆ ದಾದಾಬಾಯಿ ನವರೋಜಿ ಏನಂತ ಹೇಳ್ತೀವಿ ಅಂತಂದ್ರೆ ದಾದಾಬಾಯಿ ನವರೋಜಿ ಅವರು ಮೊದಲ ಬಾರಿಗೆ ಏನು ಮಾಡ್ತಾರೆ ಅಂತಂದ್ರೆ ಪುನಃ ಇಲ್ಲಿ ಏನಪ್ಪ ಅಂತಂದ್ರೆ ದಾದಾಬಾಯಿ ನವರೋಜಿ ಅವರು ಪುನಃ ಏನು ಮಾಡ್ತಾರೆ? ಲಂಡನ್ ಅಸೋಸಿಯೇಷನನ್ನು ಸ್ಥಾಪನೆ ಮಾಡ್ತಾರೆ. ಏನಂತ ಹೇಳ್ತೀವಿ? ಲಂಡನ್ ಅಸೋಸಿಯೇಷನನ್ನು ಸ್ಥಾಪನೆ ಮಾಡ್ತಾರೆ. ಇದು ಕೂಡ ಭಾರತೀಯ ಒಂದು ನ್ಯಾಯಾಧೀಶರ ಅಥವಾ ಭಾರತೀಯ ಸಾಮಾಜಿಕ ಒಂದು ಜನರ ಒಂದು ಬೇಡಿಕೆಗಳನ್ನು ಕುಂದುಕೊರತೆಗಳನ್ನು ಏನು ಮಾಡ್ತಾನೆ? ಸಂಘಟನೆ ಮಾಡಿ ಲಂಡನ್ ಅಸೋಸಿಯೇಷನ್ ಸಂಘಟನೆ ಮಾಡಿ ಬ್ರಿಟಿಷ್ ಒಂದು ಆಡಳಿತ ವ್ಯವಸ್ಥೆ ಮುಂದೆ ಇಟ್ಟು ಅವರ ಸಾಮಾಜಿಕ ಅಥವಾ ಧಾರ್ಮಿಕ ಅಥವಾ ರಾಜಕೀಯ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಇದು ಸಹಾಯ ಮಾಡಲು ಲಂಡನ್ ಅಸೋಸಿಯೇಷನ್ನ 1866ರಲ್ಲಿ ಏನು ಮಾಡ್ತಾರೆ? ಸ್ಥಾಪನೆ ಮಾಡಿದ್ರು ಅಂತ ಹೇಳ್ತೀವಿ. ಇದಾದ ನಂತರ ಇಲ್ಲಿ ಇವರೇನು ಮಾಡ್ತಾರೆ ಅಂತಂದ್ರೆ ಈ 1868ರಲ್ಲಿ ಮತ್ತೆ ಪುನಃ 1868ರಲ್ಲಿ ಪುನಃ ಒಂದು ಏನಪ್ಪ ಅಂತಂದ್ರೆ ಭಾರತಕ್ಕೆ ಒಂದು ವರದಿಯನ್ನು ಸಲ್ಲಿಸ್ತಾರೆ. ಭಾರತದ ತಲಾ ಆದಾಯವನ್ನು 1868ರಲ್ಲಿ ದಾದಾಬಾಯಿ ನವರೋಜಿ ಅವರು ಏನು ಮಾಡ್ತಾರೆ ಅಂತಂದ್ರೆ ಮೊದಲ ಬಾರಿಗೆ ಭಾರತದ ತಲಾ ಆದಾಯವನ್ನು ಕಂಡುಹಿಡಿತಾರೆ. ಹಾಗಾಗಿ ಆಗ ಇದ್ದ ಭಾರತದ ತಲಾ ಆದಾಯವನ್ನು ನಾವು ನೋಡಿದಾಗ ಪ್ರತಿಯೊಬ್ಬ ತಲಾ ಆದಾಯ ಎಷ್ಟಪ್ಪ ಅಂತಂದ್ರೆ 20 ರೂಪಾಯಿ ಅಂತ ಹೇಳ್ತೀವಿ. ಎಷ್ಟಿತ್ತು ಅಂತ ಹೇಳ್ತೀವಿ? 20 ರೂಪಾಯಿ ಆಗಿದ್ದ ಭಾರತದ ತಲಾ ಆದಾಯ ದಾದಾಬಾಯಿ ನವರೋಜಿ ಅವ್ರದ್ದು ನೋಡಿದಾಗ 20 ರೂಪಾಯಿ ಅಂತ ನಾವು ನೋಡ್ತೀವಿ ಅಂತ ಇದು. ಹಾಗಾಗಿ ಮೊನ್ನೆ ಒಂದು ಹೋದ ಸಲ ಏನು ಮಾಡಿದ ಅಂತಂದ್ರೆ ಒಂದು FD ಎಕ್ಸಾಮಲ್ಲಿ ಕೇಳಿದ್ದಾನೆ, ಭಾರತದ ತಲಾ ಆದಾಯವನ್ನು ದಾದಾಬಾಯಿ ನವರೋಜಿ ಅವರು ಯಾವ ಕೃತಿಯಲ್ಲಿ ಉಲ್ಲೇಖಿಸಿದ್ದಾನೆ ಅಂತ ಕೇಳಿದ್ದಾನೆ ಎಕ್ಸಾಮಲ್ಲಿ. ಆವಾಗ ನಾವು ಹೇಳ್ತೀವಿ ಭಾರತೀಯ ಯಾವುದಪ್ಪ ಅಂತಂದ್ರೆ ಪವರ್ಟಿ ಏನಂತ ಹೇಳ್ತೀವಿ? ಪವರ್ಟಿ ಆ್ಯಂಡ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಎಂಬ ಕೃತಿಯಲ್ಲಿ ಏನು ಮಾಡಿದ್ದಾನೆ? ದಾದಾಬಾಯಿ ನವರೋಜಿ ಅವರು ಭಾರತದ ತಲಾ ಆದಾಯವನ್ನು ಹೇಳಿದ್ದಾರೆ ಅಂತ ಉಲ್ಲೇಖಿಸಿದ್ದಾರೆ ಅಂತ ಹೇಳ್ತೀವಿ. ಹಾಗಾಗಿ ಇಲ್ಲಿ ಏನಪ್ಪ ಅಂತಂದ್ರೆ ತಲಾ ಆದಾಯ ಅಂತಂದ್ರೆ ಏನಂತ ಕೇಳ್ತೀವಿ. ಹಾಗಾಗಿ ಒಬ್ಬ ತಲಾ ಆದಾಯ ಅಂತಂದಾಗ ದೇಶದ ಒಟ್ಟು ಉತ್ಪನ್ನವನ್ನು ಆ ದೇಶದ ಜನಸಂಖ್ಯೆಯಿಂದ ಭಾಗಿಸಿದಾಗ ಬರುವ ಮೊತ್ತಕ್ಕೆ ನಾವು ತಲಾ ಆದಾಯ ಅಂತ ಹೇಳ್ತೀವಿ. ಹಾಗಾಗಿ ಈ ತಲಾ ಆದಾಯದ ಬಗ್ಗೆ ಮೊದಲು ಕಾನ್ಸೆಪ್ಟ್ ಕೊಟ್ಟವರು 1868ರಲ್ಲಿ ದಾದಾಬಾಯಿ ನವರೋಜಿ ಅಂತ ಹೇಳ್ತೀವಿ. ಇದಿಷ್ಟರಲ್ಲಿ ನಾವು ನೋಡ್ತೀವಿ. ಇದಾದ ನಂತರ ನೆಕ್ಸ್ಟು ಇನ್ನೂ ಹಲವಾರು ಒಂದು ಸಂಗತಿಗಳನ್ನು ನೋಡ್ತೀವಿ. ಏನಪ್ಪ ಅಂತಂದ್ರೆ 1868ರ ನಂತರ ಮತ್ತೆ ಏನಾಯ್ತು ಅಂತಂದ್ರೆ ಮತ್ತೆ ಕೆಲವು ಮಹಾನ್ ಘಟನಾವಳಿಗಳು ಜರುಗ್ತವೆ. ಅಲ್ಲಿ 1869 ಅಂತ ಬರ್ತದೆ. ಎಷ್ಟಂತ ಹೇಳ್ತೀವಿ? 1869 ಅಂದಾಗ ನಾವೇನು ನೋಡ್ತೀವಪ್ಪ ಅಂತಂದ್ರೆ ಇಲ್ಲಿ 1869ರಲ್ಲಿ ಭಾರತದಲ್ಲಿ ಎರಡನೇ ಬಾರಿಗೆ ಸಿವಿಲ್ ಸರ್ವಿಸ್ ಪಾಸ್ ಮಾಡಿದ ವ್ಯಕ್ತಿ ಯಾರು ಅಂತ ಕೇಳ್ತಾನೆ. ಯಾರಪ್ಪ ಅಂತಂದ್ರೆ ಸುರೇಂದ್ರನಾಥ್ ಬ್ಯಾನರ್ಜಿ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಸುರೇಂದ್ರನಾಥ್ ಬ್ಯಾನರ್ಜಿ ಅಂತ ಹೇಳ್ತೀವಿ. ಈ ಸುರೇಂದ್ರನಾಥ್ ಬ್ಯಾನರ್ಜಿ ಅವರು ಎರಡನೇ ಬಾರಿಗೆ ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು 1869ರಲ್ಲಿ ಪಾಸ್ ಆದರು ಅಂತ ಹೇಳ್ತೀವಿ. ಇವರ ಜೊತೆಗೆ ರಮೇಶ್ ದತ್ತ ಯಾರಂತ ಹೇಳ್ತೀವಿ? ರಮೇಶ್ ದತ್ತ ಹಾಗೂ ಬಿಹಾರಿ ಲಾಲ್
ಗುಪ್ತಾ ಇವರು ಏನು ಮಾಡ್ತಾರೆ ಅಂತಂದ್ರೆ 2ನೇ ಬಾರಿಗೆ ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಪಾಸು ಮಾಡಿದರು ಅಂತ ಹೇಳ್ತೀವಿ. ಹಾಗಾಗಿ ಎಕ್ಸಾಮಲ್ಲಿ ಕೂಡ ಕೇಳಿದಾನೆ 2ನೇ ಬಾರಿಗೆ ಸಿವಿಲ್ ಸರ್ವಿಸ್ ಪರೀಕ್ಷೆ ಪಾಸ್ ಮಾಡಿದವರು ಯಾರಪ್ಪ ಅಂತಂದ್ರೆ ಸುರೇಂದ್ರನಾಥ್ ಬೆನರ್ಜಿ ಅಂತ ಹೇಳ್ತೀವಿ. ಎಸ್, ಇದಿಷ್ಟರಲ್ಲಿ ನೋಡ್ತೀವಿ. ಇದಾದ ನಂತರ 1872 ಅಂತಂದಾಗ ಇದು ಕೂಡ ಅತ್ಯಂತ ಮಹತ್ವಕಾರಿ ವಿಷಯ ಅಂತ ಹೇಳ್ತೀವಿ, ಮಹತ್ವಕಾರಿ ವರ್ಷ ಅಂತ ಹೇಳ್ತೀವಿ. ಏನಪ್ಪ ಅಂತಂದ್ರೆ ಭಾರತಕ್ಕೆ ಮೊದಲ ಜನಗಣತಿ ಎಂಬ ಪದವನ್ನು ಪರಿಚಯಿಸಿದವರು ಏನಂತ ಹೇಳ್ತೀವಿ, ಜನಗಣತಿ ಎಂಬ ಪದವನ್ನು ಮೊದಲು ಪರಿಚಯಿಸಿದವರು ಯಾರು ಅಂತ ಕೇಳಿದಾನೆ. ಯಾರು ಅಂತ ಹೇಳ್ತೀವಿ ಅಂತಂದ್ರೆ ಲಾರ್ಡ್ ಮೆಹೋ ಅಂತೇಳಿ. ಯಾರಂತ ಹೇಳ್ತೀವಿ, ಲಾರ್ಡ್ ಮೆಹೋ ಏನು ಮಾಡ್ತಾನೆ, ಭಾರತದಲ್ಲಿ ಮೊದಲ ಬಾರಿಗೆ ಜನಗಣತಿ ಎಂಬ ಪದವನ್ನು ಪರಿಚಯಿಸಿದಾನೆ. ಆಲ್ಮೋಸ್ಟ್ ನಿಮ್ಮ ಎಕ್ಸಾಮಲ್ಲಿ ಎಲ್ಲ ಎಕ್ಸಾಮಲ್ಲಿ ಕೇಳಿದಂಥ ಒಂದು ಘಟನಾವಳಿ, ಪ್ರಮುಖ ಘಟನಾವಳಿ ಅಂತ ಹೇಳ್ತೀವಿ. ಎಸ್, ಇದಾದ ನಂತರ ಏನಪ್ಪ ಅಂತಂದ್ರೆ ಲಾರ್ಡ್ ಮೆಹೋ ಅಧಿಕಾರದಲ್ಲಿದ್ದು ಮೊದಲ ಬಾರಿಗೆ ಏನು ಮಾಡ್ತಾನೆ, ಒಂದು ಸಲ ಇವನು ಎಲ್ಲಿಗಪ್ಪ ಅಂತಂದ್ರೆ ಅಂಡಮಾನ್ಗೆ ಭೇಟಿ ಕೊಡ್ತಾನೆ. ಎಲ್ಲಿಗಂತ ಹೇಳ್ತೀವಿ, ಅಂಡಮಾನ್ಗೆ ಭೇಟಿ ಕೊಟ್ಟಾಗ ಅಂಡಮಾನದಲ್ಲಿ ಏನು ಮಾಡ್ತಾನೋ ಒಬ್ಬ ಖೈದಿಯಿಂದ, ಒಬ್ಬ ಶೇರ್ ಅಲಿ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ, ಶೇರ್ ಅಲಿ ಎಂಬ ಖೈದಿಯಿಂದ ಹತ್ಯೆಗೀಡಾಗ್ತಾನೆ. ಅಧಿಕಾರದಲ್ಲಿದ್ದು ಹತ್ಯೆಗೀಡಾದ ಮೊದಲ ಒಬ್ಬ ಯಾರಪ್ಪ ಅಂತ ಹೇಳ್ತೀವಿ ಅಂತಂದ್ರೆ ವೈಸರಾಯ್ ಲಾರ್ಡ್ ಮೆಹೋ ಅಂತ ಹೇಳ್ತೀವಿ. ಇದಿಷ್ಟಲ್ಲಿ ಕೂಡ ನಾವು ಕೂಡ ನೋಡ್ತೀವಿ ಅಂತ ಹೇಳ್ತೀವಿ. ಎಸ್, ಇದಾದ ನಂತರ 1875ರಲ್ಲಿ ಏನಪ್ಪ ಅಂತಂದ್ರೆ ಇಂಡಿಯನ್ ಯೂನಿಯನ್ ಅಂತೇಳಿ ಏನಂತ ಹೇಳ್ತೀವಿ, ಇಂಡಿಯನ್ ಲೀಗ್ ಅಂತ ಒಂದು ಅಸೋಸಿಯೇಷನ್ ಸ್ಥಾಪನೆ ಮಾಡ್ತಾರೆ. ಸ್ಥಾಪಿಸಿದವರು ಶಿಶಿರ್ ಕುಮಾರ್ ಘೋಷ್. ಯಾರಂತ ಹೇಳ್ತೀವಿ, ಶಿಶಿರ್ ಕುಮಾರ್ ಘೋಷ್ ಇದನ್ನು ಸ್ಥಾಪನೆ ಮಾಡ್ತಾರೆ ಅಂತ ಹೇಳ್ತೀವಿ. ಶಿಶಿರ್ ಕುಮಾರ್ ಘೋಷ್ ಇದನ್ನು ಸ್ಥಾಪನೆ ಮಾಡಿದರು ಅಂತ ಹೇಳ್ತೀವಿ. ಎಸ್, ಇದಾದ ನಂತರ ನೆಕ್ಸ್ಟ್ ನಾವು ನೋಡ್ತೀವಿ ಏನಪ್ಪ ಅಂತಂದ್ರೆ ಇಲ್ಲಿ 1800 ಮತ್ತೆ ಏನಪ್ಪ ಅಂತಂದ್ರೆ 76ರಲ್ಲಿ ಏನಪ್ಪ ಅಂತಂದ್ರೆ ಇಂಡಿಯನ್ ಅಸೋಸಿಯೇಷನ್ ಆಫ್ ಕಲ್ಕತ್ತಾ ಒಂದು ಅಸೋಸಿಯೇಷನ್ನ ಸ್ಥಾಪನೆ ಮಾಡ್ತಾರೆ. ಇಂಡಿಯನ್ ಅಸೋಸಿಯೇಷನ್ ಆಫ್ ಕಲ್ಕತ್ತಾ ಅಂತೇಳಿ ಸ್ಥಾಪಿಸಿದವರು ಸುರೇಂದ್ರನಾಥ್ ಬೆನರ್ಜಿ. ಎಲ್ಲಿ ಅಂತ ಹೇಳ್ತೀವಿ, ಸುರೇಂದ್ರನಾಥ್ ಬೆನರ್ಜಿ ಸ್ಥಾಪನೆ ಮಾಡ್ತಾರೆ ಅಂತ ಹೇಳ್ತೀವಿ. ಎಸ್, ಸುರೇಂದ್ರನಾಥ್ ಬೆನರ್ಜಿ ಮತ್ತು ಆನಂದ್ ಮೋಹನ್ ಬೋಸ್ ಅಂತ ಹೇಳ್ತೀವಿ. ಬೆನರ್ಜಿ ಮತ್ತು ಆನಂದ್ ಮೋಹನ್ ಬೋಸ್ ಅವರು ಇದನ್ನು ರಚನೆ ಮಾಡ್ತಾರೆ ಅಂತ ಹೇಳ್ತೀವಿ. ಇಂಡಿಯನ್ ಏನಪ್ಪ ಅಂದ್ರೆ ಅಸೋಸಿಯೇಷನ್ ಆಫ್ ಕಲ್ಕತ್ತಾ ಅಂತ ಹೇಳ್ತೀವಿ. ಇದಾದ ನಂತರ 1878 ಅಥವಾ 1878 ಅತ್ಯಂತ ಮಹತ್ವವಾದ ವರ್ಷ ಅಂತ ಕೂಡ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಈ ವರ್ಷದ ಮೇಲೂ ಕೂಡ ಹಲವಾರು ಡಿಪಾರ್ಟ್ಮೆಂಟಲ್ಲಿ ಏನು ಮಾಡಿದ್ದಾನೆ, ಕ್ವಶನ್ ಮಾಡಿದ್ದಾನೆ. ಯಾವ ರೀತಿಪ್ಪ ಅಂತಂದ್ರೆ ಇಲ್ಲಿ ಪತ್ರಿಕಾ ನಿಷೇಧ ಕಾಯ್ದೆ ಅಂತ ಹೇಳ್ತೀವಿ ನಾವು. ಏನಂತ ಹೇಳ್ತೀವಿ, ಪತ್ರಿಕಾ ನಿಷೇಧ ಕಾಯ್ದೆ. ಈ ಪತ್ರಿಕಾ ನಿಷೇಧ ಕಾಯ್ದೆ ಜಾರಿಗೆ ತಂದವರು ಯಾರು ಅಂತ ಕೇಳಿದಾನೆ ಎಕ್ಸಾಮಲ್ಲಿ. ಯಾವಾಗ ಅಂತ ಕೇಳಿದಾನೆ, ಇದರ ಉದ್ದೇಶ ಏನು ಅಂತ ಕೇಳಿದಾನೆ. ಹಾಗಾಗಿ 1878ರಲ್ಲಿ ಪತ್ರಿಕಾ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದ ಒಬ್ಬ ಬ್ರಿಟಿಷ್ ವೈಸರ ಯಾರಪ್ಪ ಅಂತಂದ್ರೆ ಲಾರ್ಡ್ ಲಿಟ್ಟನ್ ಅಂತ ಹೇಳ್ತೀವಿ ನಾವು. ಯಾರಂತ ಹೇಳ್ತೀವಿ, ಲಾರ್ಡ್ ಲಿಟ್ಟನ್ ಅಂತ ಹೇಳ್ತೀವಿ. ಪತ್ರಿಕಾ ನಿಷೇಧ ಕಾಯ್ದೆಯನ್ನು ರದ್ದುಪಡಿಸಿದವನು ಅಂತ ಹೇಳ್ತೀವಿ. ಎಸ್, ಇಲ್ಲಿ ಏನಪ್ಪ ಅಂತಂದ್ರೆ ಈ ಕಾಯ್ದೆಯನ್ನು ಕೂಡ ನಾವು ಏನಂತೇವೆ, ವರ್ನಾಕುಲಂ ಪ್ರೆಸ್ ಆ್ಯಕ್ಟ್ ಅಂತ ಕರಿತೀವಿ. ಏನಂತ ಹೇಳ್ತೀವಿ, ವರ್ನಾಕುಲಂ ಪ್ರೆಸ್ ಆ್ಯಕ್ಟ್ ಜಾರಿಗೆ ತಂದವರು ಯಾರು ಅಂತ ಕೇಳಿದಾನೆ. ಅದಕ್ಕೂ ಕೂಡ ಆನ್ಸರ್ ಯಾರು ಅಂತ ಹೇಳ್ತೀವಿ, ಲಾರ್ಡ್ ಲಿಟ್ಟನ್ ಅಂತ ಹೇಳ್ತೀವಿ. ಎಸ್, ನೆನಪಿಟ್ಕೊಡಿ, ರಿಪ್ಪನ್ ಅಲ್ಲ, ಲಾರ್ಡ್ ಲಿಟ್ಟನ್ ಅಂತ ಹೇಳ್ತಾ ಇದ್ದೀನಿ. ಹಾಗಾಗಿ ಇಲ್ಲಿ ಯಾರಾದರೂ ಪತ್ರಿಕೆಯನ್ನು ಬರಿಬೇಕಾದ್ರೆ ಯಾರೂ ಕೂಡ ಬ್ರಿಟಿಷ್ ಸರ್ಕಾರದ ವಿರುದ್ಧ ಏನು ಮಾಡುವಂಗಿಲ್ಲ, ಪತ್ರಿಕೆಗಳನ್ನು ಬರೆಯಂಗಿಲ್ಲ. ಇನ್ ಕೇಸ್ ಬರೆದ್ರೂ ಕೂಡ ಅಂಥವುಗಳನ್ನ ಮೊಟಕುಗೊಳಿಸ್ತೀವಿ. ಹಾಗಾಗಿ ಪತ್ರಿಕೆಗಳನ್ನು ಬರಿಬೇಕಂದ್ರೂ ಕೂಡ ಜಿಲ್ಲಾ ನ್ಯಾಯಾಧೀಶರ ಅನುಮತಿಯನ್ನು ಪಡಿಬೇಕು. ಯಾರ ಅನುಮತಿ, ಜಿಲ್ಲಾ ನ್ಯಾಯಾಧೀಶರ ಅನುಮತಿಯನ್ನು ಪಡಿಬೇಕಂತೇಳಿ ಈ ವರ್ನಾಕುಲಂ ಪ್ರೆಸ್ ಆ್ಯಕ್ಟ್ ಅಥವಾ ಪತ್ರಿಕಾ ನಿಷೇಧ ಕಾಯ್ದೆಯನ್ನು ನಾವು ನೋಡ್ತೀವಿ. 1878ರಲ್ಲಿ ನಾವು ನೋಡ್ತೀವಿ ಅಂತ ಹೇಳ್ತೀವಿ. ಎಸ್, ಇದಿಷ್ಟಲ್ಲಿ ನೋಡ್ತೀವಿ. ಇದಾದ ನಂತರ ಮಸ್ತ್ ಏನು ನೋಡ್ತೀವಪ್ಪ ಅಂತಂದ್ರೆ ಈ ಪ್ರೆಸ್ ಆ್ಯಕ್ಟ್ ನಂತರ 1879 ಅಂತ ಇದೆ. ಎಷ್ಟು ಅಂತ ಹೇಳ್ತೀವಿ, 1879ರಲ್ಲಿ. ಇದು ಕೂಡ ವಿಶೇಷತೆ ಏನಪ್ಪ ಅಂತಂದ್ರೆ ಸಿವಿಲ್ ಸರ್ವಿಸ್ ಪರೀಕ್ಷೆ ಯಾವ ಅಂತ ಹೇಳ್ತೀವಿ, ಸಿವಿಲ್ ಸರ್ವಿಸ್ ಪರೀಕ್ಷೆ. ಏನಪ್ಪ ಅಂತಂದ್ರೆ ಈ ಸಿವಿಲ್ ಸರ್ವಿಸ್ ಪರೀಕ್ಷೆಯ ವಯೋಮಿತಿಯನ್ನು ಲಾರ್ಡ್ ಲಿಟ್ಟನ್, ಯಾರಂತ ಹೇಳ್ತೀವಿ, ಲಾರ್ಡ್ ಲಿಟ್ಟನ್ ಏನು ಮಾಡ್ತಾನೆ, ಈ ಸಿವಿಲ್ ಸರ್ವಿಸ್ ಪರೀಕ್ಷೆಯ ವಯೋಮಿತಿಯನ್ನು ಎಷ್ಟರಿಂದ ಎಷ್ಟಕ್ಕೆ ಇಳಿಸ್ತಾನೆ ಅಂತಂದ್ರೆ
21ರಿಂದ 19ಕ್ಕೆ ಇಳಿಸ್ತಾನೆ. ಏನು ಮಾಡ್ತಾನೆ? 21ರಿಂದ 19ಕ್ಕೆ ಈ ಸಿವಿಲ್ ಸರ್ವಿಸ್ ಪರೀಕ್ಷೆ ವಯೋಮಿತಿಯನ್ನು ಯಾವಾಗ ಇಳಿಸ್ತಾನೆ? 1879. ಇದು ಕೂಡ ಕ್ವಶನ್ ಮಾಡಿದ್ದಾನೆ. ಈ ಸಿವಿಲ್ ಸರ್ವಿಸ್ ಪರೀಕ್ಷೆಯ ವಯೋಮಿತಿಯನ್ನು ಕಡಿಮೆಗೊಳಿಸಿದವರು ಯಾರು ಅಂತ ಹೇಳ್ತೀವಿ? ಲಾರ್ಡ್ ಲಿಟ್ಟನ್ ಅಂತ ಹೇಳ್ತೀವಿ. ಜೊತೆಗೆ ಏನಪ್ಪ ಅಂತಂದ್ರೆ ಈತನು ಕೂಡ ಏನಂತಂದ್ರೆ ಶಸ್ತ್ರಾಸ್ತ್ರ ಕಾಯ್ದೆ ನಿಷೇಧವನ್ನು ಜಾರಿಗೆ ತರ್ತಾನೆ. ಏನಪ್ಪ ಅಂತಂದ್ರೆ ಈ ಕಾಯ್ದೆ ಅಡಿಯಲ್ಲಿ ನಾವೇನು ನೋಡ್ತೀವಿ ಅಂತಂದ್ರೆ ಭಾರತದಲ್ಲಿ ಯಾವುದೇ ಒಬ್ಬ ಭಾರತೀಯ ಯೋಧರು ಸೈನಿಕರು ಶಸ್ತ್ರಾಸ್ತ್ರಗಳನ್ನು ಕೊಳ್ಳುವುದಾಗಲಿ ಮಾರುವುದಾಗಲಿ ಬ್ರಿಟಿಷರ ಪರವಾನಗಿ ಪಡೀಲಿಲ್ಲ ಅಂತಂದರೆ ಅವ್ರಿಗೆ ಏನು ಮಾಡಿಬಿಡ್ತಾವೆ ಅಂತಂದ್ರೆ 7 ವರ್ಷ ಜೈಲು ಶಿಕ್ಷೆ. ಎಷ್ಟು ವರ್ಷ? 7 ವರ್ಷ ಜೈಲು ಶಿಕ್ಷೆ ಜೊತೆಗೆ ದಂಡವನ್ನು ಕೂಡ ವಿಧಿಸ್ತೀವಿ ಅಂತ ಹೇಳ್ತಾರೆ. ಒಂದು ಕಾಯ್ದೆಯನ್ನು, ಸಶಸ್ತ್ರ ಕಾಯ್ದೆಯನ್ನು ಕೂಡ ಲಾರ್ಡ್ ಲಿಟ್ಟನ್ ಅವರು ಜಾರಿಗೆ ತರ್ತಾರೆ. ಇದಿಷ್ಟರಲ್ಲಿ ನಾವು ಸಂಪೂರ್ಣವಾದ ಮಾಹಿತಿಯನ್ನು ನಾವು ನೋಡ್ತೀವಿ ಅಂತ ಹೇಳ್ತೀವಿ. ಇದಾದ ನಂತರ ಮತ್ತೆ ಪುನಃ ಏನು ಮಾಡ್ತಾರೆ ಅಂತಂದ್ರೆ 1800 ಈತನ ನಂತರ ಏನಪ್ಪ ಅಂತಂದ್ರೆ ಲಾರ್ಡ್ ಲಿಟ್ಟನ್ನ ನಂತರ ಯಾರಪ್ಪ ಅಂತಂದ್ರೆ 1881ರಲ್ಲಿ ಅಂತ ಹೇಳ್ತೀವಿ. ಎಷ್ಟರಲ್ಲಿ? 1881ರಲ್ಲಿ ಅಂತ ಹೇಳ್ತೀವಿ. ಈ 1881 ಅಂದಾಗ ಅತ್ಯಂತ ಮಹತ್ವ ಘಟನೆ ಅಂತ ಕೂಡ ನಾವು ನೋಡ್ತೀವಿ. ಆಲ್ರೆಡಿ ನಾನು ನಿಮಗೆ ಹೇಳಿದಂಗೆ ಏನಾಯ್ತು ಅಂತಂದ್ರೆ ಇಲ್ಲಿ 1878ರಲ್ಲಿ ಎಷ್ಟಂತ ಹೇಳ್ತೀವಿ ಅಂತಂದ್ರೆ 78ರಲ್ಲಿ ಲಾರ್ಡ್ ಲಿಟ್ಟನ್ ಬಂದಿರ್ತಾನೆ. ಅದಕ್ಕಿಂತ ಮುಂಚೆ 1872ರಲ್ಲಿ ನಾವೇನು ನೋಡಿದ್ವಿ ಅಂತಂದ್ರೆ ಇಲ್ಲಿ ಭಾರತದ ಜನಗಣತಿ ಎಂಬ ಪದವನ್ನು ಮೊದಲು ಪರಿಚಯಿಸಿದವರು ಯಾರು ಅಂತ ಹೇಳಿದೆ ನಾನು? ಲಾರ್ಡ್ ಮೆಹೋ ಅಂತ ಹೇಳಿದ್ವಿ. ಹಾಗಾಗಿ ಈ ಜನಗಣತಿಯನ್ನು ಕಾನೂನುಬದ್ಧವಾಗಿ ಪ್ರತಿ 10 ವರ್ಷಕ್ಕೊಮ್ಮೆ ಮಾಡಬೇಕಂತೇಳಿ ನಿಗದಿಪಡಿಸಿದವನು ಲಾರ್ಡ್ ರಿಪ್ಪನ್ ಅಂತ ಹೇಳ್ತೀವಿ. ಯಾರಂತ ಹೇಳ್ತೀವಿ? ಲಾರ್ಡ್ ರಿಪ್ಪನ್ ಏನು ಮಾಡಿಬಿಡ್ತಾನೆ? ಜನಗಣತಿಯನ್ನು ಪ್ರತಿ 10 ವರ್ಷಕ್ಕೊಮ್ಮೆ, ಎಷ್ಟು ವರ್ಷಕ್ಕೊಮ್ಮೆ? ಪ್ರತಿ 10 ವರ್ಷಕ್ಕೊಮ್ಮೆ ನಡೆಸಬೇಕಂತೇಳಿ ಜನಗಣತಿಯನ್ನು ಕಾನೂನುಬದ್ಧಗೊಳಿಸುತ್ತಾನೆ. ಹಾಗಾಗಿ 2011ರ ವರದಿಯ ಪ್ರಕಾರ ಇಲ್ಲಿಯವರೆಗೆ ಸ್ವತಂತ್ರ ಪೂರ್ವದಿಂದ ಹಿಡಿದು ಇಲ್ಲಿಯವರೆಗೆ 15ನೇ ಜನಗಣತಿ ಹಾಗೂ ಸ್ವತಂತ್ರದ ನಂತರ 7ನೇ ಜನಗಣತಿಯಾಗಿದೆ. ಸ್ವತಂತ್ರ ಪೂರ್ವದಿಂದ ಇಲ್ಲಿಯವರೆಗೆ 2011ರ ಪ್ರಕಾರ 15ನೇ ಜನಗಣತಿ, ಸ್ವತಂತ್ರ ಭಾರತದ ಎಷ್ಟನೇ ಜನಗಣತಿ ಅಂತ ಹೇಳ್ತೀವಿ? 7ನೇ ಜನಗಣತಿ ಅಂತ ಹೇಳ್ತೀವಿ. ಹಾಗಾಗಿ 2021ಕ್ಕೆ ನಡಿಬೇಕಾಗಿದ್ದು ಈ 2021ರ ಜನಗಣತಿ ನಡೆದ್ರೆ ಎಷ್ಟಾಗುತ್ತೆ ಅಂತ ಹೇಳ್ತೀವಿ? 16ನೇ ಜನಗಣತಿ. ಸ್ವತಂತ್ರ ಪೂರ್ವದಿಂದ ಸ್ವತಂತ್ರದ ನಂತರ ಎಷ್ಟು ಅಂತ ಹೇಳ್ತೀವಿ? 8ನೇ ಜನಗಣತಿ ಅಂತ ಹೇಳ್ತೀವಿ. ಇದಷ್ಟು ಕೂಡ ನಾವು ನೋಡ್ತೀವಿ. ಅತ್ಯಂತ ಮಹತ್ವವಾದ ವರ್ಷ 1881 ಅಥವಾ 1881 ಅಂತ ಹೇಳ್ತೀವಿ. ಎಸ್, ಇದೇ ವರ್ಷ 1881ನೇ ವರ್ಷ ಏನಪ್ಪ ಅಂತಂದ್ರೆ ಒಂದು ಪ್ರಥಮ ಫ್ಯಾಕ್ಟರಿ ಕಾಯ್ದೆ ಬರ್ತದೆ. ಏನಪ್ಪ ಅಂತಂದ್ರೆ ಮೊದಲ ಕಾರ್ಖಾನೆ ಕಾಯ್ದೆ ಅಂತ ಹೇಳ್ತೀವಿ. ಈ ಕಾಯ್ದೆಯನ್ನು ಕೂಡ ಲಾರ್ಡ್ ರಿಪ್ಪನ್ ಜಾರಿಗೆ ತರ್ತಾನೆ. ಮೊದಲ ಕಾರ್ಖಾನೆ ಕಾಯ್ದೆ ಏನು ಹೇಳ್ತದಪ್ಪ ಅಂತಂದ್ರೆ ಫ್ಯಾಕ್ಟರಿಯ ಕಾಯ್ದೆ ಅಂತ ಹೇಳ್ತೀವಿ. ಈ ಕಾಯ್ದೆ ಏನು ಹೇಳ್ತಪ್ಪ ಅಂತಂದ್ರೆ ಇಲ್ಲಿ ಕಾರ್ಮಿಕರ ಅಥವಾ ಮಕ್ಕಳ ದುಡಿಯೋ ವಯಸ್ಸಿನ ಮಿತಿಯನ್ನು ಮಾಡ್ತಾನೆ. 12 ವರ್ಷಕ್ಕಿಂತ ಮೇಲ್ಪಟ್ಟ, ಎಷ್ಟಂತ ಹೇಳ್ತೀವಿ? 12 ವರ್ಷಕ್ಕಿಂತ ಮೇಲ್ಪಟ್ಟ ವಯಸ್ಕ ಮಕ್ಕಳು ಕಾರ್ಖಾನೆಯಲ್ಲಿ ದುಡಿಬಹುದು ಅಂತ ಹೇಳ್ತಾನೆ. ದಿನಕ್ಕೆ 9 ಗಂಟೆ ಕೆಲಸ. ಎಷ್ಟು ಗಂಟೆ ಕೆಲಸ? 9 ಗಂಟೆ ಕೆಲಸ, 1 ಗಂಟೆ ವಿಶ್ರಾಂತಿ, ಆಮೇಲೆ ತಿಂಗಳಿಗೆ 4 ದಿನ ರಜೆ ಅಂತ ಹೇಳ್ತೀವಿ. ಎಷ್ಟಂತ ಹೇಳ್ತೀವಿ? ತಿಂಗಳಿಗೆ 4 ದಿನ ರಜೆಯನ್ನು ಕೊಟ್ಟದು ಅಂತ ಹೇಳ್ತೀವಿ. ಎಸ್, ಇದಿಷ್ಟಲ್ಲಿ ನಾವು 1881ರ ಪ್ರಥಮ ಫ್ಯಾಕ್ಟರಿ ಕಾಯ್ದೆಯಲ್ಲಿ ಲಾರ್ಡ್ ರಿಪ್ಪನ್ ಜಾರಿಗೆ ತಂದು ನಾವು ನೋಡ್ತೀವಿ ಅಂತ. ಇದಾದ ನಂತರ ನೆಕ್ಸ್ಟು ಇನ್ನೂ ಅನೇಕ ಮಹತ್ವ ಘಟನೆಗಳನ್ನು ನಾವು ನೋಡ್ತೀವಿ ಇಲ್ಲ ಅಂತ ಹೇಳ್ತೀವಿ. ಹಾಗಾಗಿ ಈ ಜನಗಣತಿಯ ನಂತರ ಮತ್ತೆ ನಾವು ಏನಪ್ಪ ಅಂತಂದ್ರೆ ಮತ್ತೆ ಇಲ್ಲಿ ಪುನಃ ಮತ್ತೆ ನಮ್ಮ ಒಬ್ಬ ಏನಪ್ಪ ಅಂತಂದ್ರೆ ಸ್ನೇಹಪರ ವೈಸರಾಯ್ ಅಂತ ಹೇಳ್ತೀವಿ. ಯಾರನ್ನು ಕರಿತೀವಿ ಹೇಳ್ರಿ ನೋಡೋಣ? ಭಾರತದ ಸ್ನೇಹಪರ ವೈಸರಾಯ್ ಅಂತೇಳಿ ಯಾರನ್ನು ಕರಿತೀವಿ ನಾವು? ಇಲ್ಲಿ ನಾವು ನೋಡಿದಾಗ ಇಲ್ಲಿ ಭಾರತದ ಸ್ನೇಹಪರ ವೈಸರಾಯ್ ಅಂತಂದಾಗ ಲಾರ್ಡ್ ರಿಪ್ಪನ್ ಅಂತ ಹೇಳ್ತೀವಿ. ಯಾರಂತ ಹೇಳ್ತೀವಿ? ಲಾರ್ಡ್ ರಿಪ್ಪನ್ ಅಂತ ಹೇಳ್ತೀವಿ. ಲಾರ್ಡ್ ರಿಪ್ಪನ್ ಏನು ಮಾಡಿಬಿಡ್ತಾನೆ? ಭಾರತೀಯ ಸ್ನೇಹಪರ ವೈಸರಾಯ್ ಎಂದಾಗ ಈತನು ಏನು ಮಾಡ್ತಾನೆ ಅಂತಂದ್ರೆ ಇಲ್ಲಿ ಪುನಃ ಈತನ ಏನು ಮಾಡ್ತಾನೆ? ಸ್ಥಳೀಯ ಸರ್ಕಾರಕ್ಕೆ ಆದ್ಯತೆಯನ್ನು ಕೊಟ್ಟು ಭಾರತದಲ್ಲಿ 3 ಹಂತದ ಸ್ಥಳೀಯ ಸರ್ಕಾರವನ್ನು ಜಾರಿಗೆ ತರ್ತಾನೆ. ಎಷ್ಟಲ್ಪ ಅಂತಂದ್ರೆ 1882 ಸ್ಥಳೀಯ ಸರ್ಕಾರಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು 3 ಹಂತದ ಸ್ಥಳೀಯ ಸರ್ಕಾರವನ್ನು ಜಾರಿಗೆ ತರ್ತಾನೆ. ಯಾವುದಪ್ಪ ಅಂತಂದ್ರೆ ಇಲ್ಲಿ ಜಿಲ್ಲಾ ಬೋರ್ಡ್ ಅಂತೇಳಿ ಯಾವುದಂತ ಹೇಳ್ತೀವಿ? ಫಸ್ಟ್ ಒಂದು ಜಿಲ್ಲಾ ಬೋರ್ಡ್, ಆಮೇಲೆ ನೆಕ್ಸ್ಟು 2 ತಾಲೂಕಾ ಬೋರ್ಡ್. ಯಾವುದ್ರಿ? ತಾಲೂಕಾ ಬೋರ್ಡ್. ಆಮೇಲೆ 3ನೇದು ಯಾವುದಪ್ಪ ಅಂತಂದ್ರೆ ಮುನ್ಸಿಪಲ್ ಬೋರ್ಡ್ ಅಂತ ಹೇಳ್ತೀವಿ. ಯಾವುದಂತ ಹೇಳ್ತೀವಿ? ಮುನ್ಸಿಪಲ್
ಬೋರ್ಡ್ ಅಂತ ಹೇಳ್ತೀವಿ. ಈ ಮುನ್ಸಿಪಲ್ ಬೋರ್ಡ್ ಅಂತ ಹೇಳ್ತೀವಿ. ಹೀಗಾಗಿ ಇವುಗಳನ್ನು ಜಾರಿಗೆ ತರ್ತಾನೆ ಅಂತ ಹೇಳ್ತೀವಿ 3 ಹಂತದ. ಹಾಗಾಗಿ ಈ ಲಾರ್ಡ್ ರಿಪ್ಪನ್ನನ್ನು ಏನಂತ ಕರಿತೀವಿ ಅಂತಂದ್ರೆ ಸ್ಥಳೀಯ ಸರ್ಕಾರದ ಪಿತಾಮಹ, ಸ್ಥಳೀಯ ಸರ್ಕಾರದ ಪಿತಾಮಹ ಅಂತೇಳಿ ನಾವು ಕರಿತೀವಿ ಅಂತ ಹೇಳ್ತೀವಿ. ಹಾಗಾಗಿ ಇದು ಕೂಡ ಎಕ್ಸಾಮಲ್ಲಿ ಕೇಳಿದಾನೆ, ಸ್ಥಳೀಯ ಸರ್ಕಾರದ ಪಿತಾಮಹ ಅಂತೇಳಿ ನಾವು ಇಲ್ಲಿ ನೋಡ್ತೀವಿ ಅಂತ ಹೇಳ್ತೀವಿ. 3 ಹಂತದ ಜಿಲ್ಲಾ ಬೋರ್ಡ್, ತಾಲೂಕು ಬೋರ್ಡ್ ಮತ್ತು ಮುನ್ಸಿಪಲ್ ಬೋರ್ಡನ್ನು ಜಾರಿಗೆ ತರ್ತಾನೆ. ಹಾಗಾಗಿ ಇಲ್ಲಿ ನಮ್ಮ ಭಾರತೀಯ ಒಬ್ಬ ವೀರ ಯೋಧ ಮದನ್ ಮೋಹನ್ ಮಾಳವೀಯ, ಯಾರಂತ ಹೇಳ್ತೀವಿ ಮದನ್ ಮೋಹನ್ ಮಾಳವೀಯ ರಿಪ್ಪನ್ ಬಗ್ಗೆ ಒಂದು ಮಾತನ್ನು ಹೇಳ್ತಾನೆ. ಏನಪ್ಪ ಅಂತಂದ್ರೆ ಈ ರಿಪ್ಪನ್ ಲಾರ್ಡ್ ರಿಪ್ಪನ್ನು ಭಾರತೀಯ ಪ್ರಜೆಗಳನ್ನು, ಇದನ್ನು ಹೆಂಗಪ್ಪ ಅಂತಂದ್ರೆ ಈತನು ವಿದೇಶಿಗನಾದರೂ ಕೂಡ ಭಾರತೀಯ ಪ್ರಜೆಗಳನ್ನು ತನ್ನ ಸ್ವಂತ ಪ್ರಜೆಗಳನ್ನು ಕಂಡನಂತೆ ಹೇಳ್ತಾನೆ. ಹಾಗಾಗಿ ಇಲ್ಲಿ ಲಾರ್ಡ್ ರಿಪ್ಪನನ್ನು ಭಾರತೀಯ ಸ್ನೇಹಪರ ವೈಸರಾಯ್ ಅಂಥೇಳಿ ನಾವು ಕರಿತೀವಿ ಅಂತ ಹೇಳ್ತೀವಿ. ಇದಾದ ನಂತರ 1873 ಅಂತ ಹೇಳ್ತೀವಿ, ಅತ್ಯಂತ ಮಹತ್ವ ಘಟನೆ. ಈ 1873ರಲ್ಲಿ ನಾವು ಕೆಲವು ಪರಿವರ್ತನೆ ಘಟನೆಗಳನ್ನು ನೋಡ್ತೀವಿ. ಈ 1873 ಘಟನೆಯಲ್ಲಿ ಏನಪ್ಪ ಅಂತಂದ್ರೆ ಒಂದು ಕಾಯ್ದೆ ಬರ್ತದ, ಎಲ್ಬರ್ಟ್ ಕಾಯ್ದೆ ಅಂಥೇಳಿ. ಯಾವ ಕಾಯ್ದೆ ಅಂತ ಹೇಳ್ತೀವಿ? ಎಲ್ಬರ್ಟ್ ಕಾಯ್ದೆ ಜಾರಿಗೆ ಬರ್ತದ. ಈ ಕಾಯ್ದೆ ಏನಪ್ಪ ಅಂತಂದ್ರೆ ಕೇಳಿದಾನೆ ಎಕ್ಸಾಮಲ್ಲಿ, ಎಲ್ಬರ್ಟ್ ಕಾಯ್ದೆ ಯಾವುದಕ್ಕೆ ಸಂಬಂಧಿಸಿದೆ, ಏನು ಈ ಕಾಯ್ದೆಯ ಮಹತ್ವ, ಯಾವಾಗ ಜಾರಿಗೆ ಬಂತು ಎಲ್ಬರ್ಟ್ ಕಾಯ್ದೆ ಅಂತ ಕೇಳಿದಾಗ 1873 ಎಲ್ಬರ್ಟ್ ಕಾಯ್ದೆ ಜಾರಿಗೆ ಬಂತು. ಏನು ವಿಶೇಷತೆಪ್ಪ ಅಂತಂದ್ರೆ ಇಲ್ಲಿ ಭಾರತೀಯ ನ್ಯಾಯಾಧೀಶ ಬ್ರಿಟಿಷ್ ಅಪರಾಧಿಗೆ ಶಿಕ್ಷೆಯನ್ನು ನೀಡುವುದು. ಯಾಕಂದ್ರೆ ಹೇಳ್ರಿ ನೋಡೋಣ, ಇಲ್ಲಿ ಭಾರತೀಯರು ಏನೇ ತಪ್ಪು ಮಾಡಿದ್ರು ಅದಕ್ಕೆ ಶಿಕ್ಷೆಯನ್ನು ಯಾರು ಕೊಡ್ತಾಯಿದ್ರು? ಬ್ರಿಟಿಷರು ಕೊಡ್ತಾಯಿದ್ರು. ಹಾಗಾಗಿ ಭಾರತದಲ್ಲಿ ಇದ್ಕೊಂಡು ಭಾರತದ ವಿರುದ್ಧ ಅನೇಕ ತಪ್ಪುಗಳನ್ನು ಅಪರಾಧವನ್ನು ಮಾಡಿದ ಬ್ರಿಟಿಷರಿಗೆ ಶಿಕ್ಷೆ ಯಾರು ಕೊಡಬೇಕು ಅಂತ ಕೇಳಿದಾಗ, ಹೀಗಾಗಿ ಈ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಭಾರತೀಯ ನ್ಯಾಯಾಧೀಶರು ಬ್ರಿಟಿಷ್ ಅಪರಾಧಿಗಳಿಗೆ ಶಿಕ್ಷೆಯನ್ನು ವಿಧಿಸಲು ಎಲ್ಬರ್ಟ್ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಒಟ್ಟು ಇದರ ನ್ಯಾಯಾಧೀಶರ ಸಂಖ್ಯೆ 12 ಇರ್ತದೆ. ಹಾಗಾಗಿ ಇದರಲ್ಲಿ 7 ಜನ ನ್ಯಾಯಾಧೀಶರು ಯುರೋಪ್ ಕಂಟ್ರಿಯದವರು ಅಥವಾ ಬ್ರಿಟಿಷರು, ಆದರೆ 5 ನ್ಯಾಯಾಧೀಶರು ಭಾರತೀಯರಾಗಿರ್ತಾರೆ. ಹೀಗಾಗಿ ಎಲ್ಬರ್ಟ್ ಮಸೂದೆಯನ್ನು ಜಾರಿಗೆ ತರುವಲ್ಲೂ ಕೂಡ ಪ್ರಮುಖ ಪಾತ್ರ ಯಾರು ವಹಿಸ್ತಾರೆ? ಲಾರ್ಡ್ ರಿಪ್ಪನ್ ಅಂತ. ಏನಪ್ಪ ಎಲ್ಬರ್ಟ್ ಮಸೂದೆ ಅಂತ? ಬ್ರಿಟಿಷ್ ಅಪರಾಧಿಗಳಿಗೆ ಭಾರತೀಯ ನ್ಯಾಯಾಧೀಶರು ಶಿಕ್ಷೆಯನ್ನು ಒದಗಿಸಿಕೊಡುವುದು ಅಂತ ಹೇಳ್ತೀವಿ. ಇದಿಷ್ಟಲ್ಲಿ ನೋಡ್ತೀವಿ. ಇದಾದ ನಂತರ 1800 ಯಾವತ್ತಪ್ಪ ಅಂತಂದ್ರೆ 74ರಲ್ಲಿ ಅಂತ ಹೇಳ್ತೀವಿ. ಇದಕ್ಕಿಂತ ಮುಂಚೆ ಏನಪ್ಪ ಅಂತಂದ್ರೆ ಇಲ್ಲಿ ಈ ಎಲ್ಬರ್ಟ್ ಕಾಯ್ದೆ ನಂತರ ಭಾರತದಲ್ಲಿ ಶಸ್ತ್ರಾಸ್ತ್ರ ಕಾಯ್ದೆಯನ್ನು ಮೊಟಕುಗೊಳಿಸ್ತಾರೆ. ಜೊತೆಗೆ ಯಾರು? ಲಾರ್ಡ್ ರಿಪ್ಪನ್ ಅವರು ಈ ಶಸ್ತ್ರಾಸ್ತ್ರ ಕಾಯ್ದೆ ಮೊಟಕುಗೊಳಿಸ್ತಾರೆ. ಜೊತೆಗೆ ಭಾರತದ ಶಿಕ್ಷಣಕ್ಕಾಗಿ ಕೂಡ ಏನಪ್ಪ ಅಂದ್ರೆ ಹಂಟರ್ ಆಯೋಗವನ್ನು ಜಾರಿಗೆ ತರ್ತಾರೆ. ಭಾರತೀಯ ರಾಷ್ಟ್ರೀಯ ಶಿಕ್ಷಣಕ್ಕಾಗಿ ಹಂಟರ್ ಆಯೋಗವನ್ನು ಯಾರು ಜಾರಿಗೆ ತಂದರು ಅಂತಂದ್ರೆ ಲಾರ್ಡ್ ರಿಪ್ಪನ್ ಅವರು ಭಾರತದಲ್ಲಿ ಜಾರಿಗೆ ತಂದರು ಅಂತ ಹೇಳ್ತೀವಿ. ಜೊತೆಗೆ ಸಿವಿಲ್ ಸರ್ವಿಸ್ ಪರೀಕ್ಷೆಯ ವಯೋಮಿತಿಯನ್ನು ಕೂಡ ಏನಂತ ಹೇಳ್ತೀವಿ? ಸಿವಿಲ್ ಸರ್ವಿಸ್ ಪರೀಕ್ಷೆಯ ವಯೋಮಿತಿಯನ್ನು ಮತ್ತೆ ಪುನಃ ಈ 19ರಿಂದ 21ಕ್ಕೆ ಲಾರ್ಡ್ ರಿಪ್ಪನ್ ಅವರು ಏರಿಸ್ತಾರೆ ಅಂತ ಹೇಳ್ತೀವಿ. ಏರಿಸ್ತಾರೆ. ಇದಾದ ನಂತರ ನೆಕ್ಸ್ಟು ಇಲ್ಲಿ ಬರುವಂಥ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದ್ರೆ ಇಂಡಿಯನ್ ನ್ಯಾಷನಲ್ ಕಾನ್ಫರೆನ್ಸ್ ಅನ್ನೋ ಒಂದು ಸಂಸ್ಥೆ ಬರ್ತದೆ, ಅಸೋಸಿಯೇಷನ್ ಬರ್ತದೆ. ಇಂಡಿಯನ್ ನ್ಯಾಷನಲ್ ಕಾನ್ಫರೆನ್ಸನ್ನು ಯಾರಪ್ಪ ಅಂತಂದ್ರೆ ಸುರೇಂದ್ರನಾಥ್ ಬ್ಯಾನರ್ಜಿಯು ಕಲ್ಕತ್ತಾದಲ್ಲಿ ಸ್ಥಾಪನೆ ಮಾಡ್ತಾರೆ. ಎಲ್ಲಿ ಸ್ಥಾಪನೆ ಮಾಡ್ತಾರೆ? ಕಲ್ಕತ್ತಾದಲ್ಲಿ ಸ್ಥಾಪನೆ ಮಾಡ್ತಾರೆ. ಹೀಗಾಗಿ ಇದು ಕೂಡ 1973 ಅಂತ ಹೇಳ್ತೀವಿ. ಜೊತೆಗೆ ಈ ಭಾರತದ ರಾಷ್ಟ್ರೀಯ ಚಳುವಳಿ ಏಕೀಕರಣದಲ್ಲಿ ಸಾವನ್ನಪ್ಪಿದ ಮೊದಲ ಭಾರತೀಯ ವೀರ ಯೋಧ ಯಾರಂತಂದ್ರೆ ಬಲವಂತ್ ರಾವ್ ಪಡಕೆ ಅಂತ ಹೇಳ್ತೀವಿ. ಯಾರಂತ ಹೇಳ್ತೀವಿ? ವಾಸುದೇವ್ ಬಲವಂತರಾವ್ ಪಡಕೆ ಅಂತ ಹೇಳ್ತೀವಿ. ಇವರು ಭಾರತ ಸ್ವತಂತ್ರ ಚಳುವಳಿ, ರಾಷ್ಟ್ರೀಯ ಚಳುವಳಿ ಏಕೀಕರಣದಲ್ಲಿ ಸಾವನ್ನಪ್ಪಿದ ಮೊದಲ ಒಬ್ಬ ಭಾರತೀಯ ಯೋಧ ಅಂತ ಹೇಳ್ತೀವಿ. ಇದಿಷ್ಟು ನಾವಲ್ಲಿ ನೋಡ್ತೀವಿ ಅಂತ ಹೇಳ್ತೀವಿ. 1973ರಲ್ಲಿ ಆಯಿತು. ಇನ್ನು ಕೊನೆಯದಾಗಿ 1874ರಲ್ಲಿ ಏನಾಗ್ತದ ಅಂತಂದ್ರೆ ಒಂದು ಬ್ರಿಟಿಷ್ ಸರ್ಕಾರ ಈಜಿಪ್ಟ್ ಮೇಲೆ ದಾಳಿ ಮಾಡಿರ್ತದೆ. ಯಾವುದ್ರ ಮೇಲೆ? ಈಜಿಪ್ಟ್ ಮೇಲೆ ದಾಳಿ ಮಾಡಿದಾಗ ಅಲ್ಲಿ ಈಜಿಪ್ಟ್ ಸೋತು ಬಿಡ್ತದೆ. ಹಾಗಾಗಿ ಯುದ್ಧದ ವೆಚ್ಚವನ್ನು ಬ್ರಿಟಿಷರು ಭಾರತದ ಖಜಾನೆಯಿಂದ ತುಂಬಬೇಕಂತ ಹೇಳ್ತಾರೆ. ತಾವು ಮಾಡಿರೋದು ಈಜಿಪ್ಟ್ ಮೇಲೆ, ಬಟ್ ಇಲ್ಲಿ ಅದರ ಖರ್ಚು ವೆಚ್ಚ, ಯುದ್ಧದ ವೆಚ್ಚವನ್ನು ಭಾರತದ ಖಜಾನೆಯಿಂದ ತುಂಬ್ರಿ ಅಂತ ಹೇಳಿದಾಗ ಇದಕ್ಕೆ ಭಾರತೀಯರು ವಿರೋಧ ತಿಳಿಸ್ತಾರೆ. ಜೊತೆಗೆ ಲಾರ್ಡ್ ರಿಪ್ಪನ್ ಕೂಡ ಯಾರಂತ ಹೇಳ್ತೀವಿ? ಲಾರ್ಡ್ ರಿಪ್ಪನ್ ಏನು ಮಾಡ್ತಾನೆ? ಇದನ್ನು ವಿರೋಧಿಸಿ ಇವರ ಬ್ರಿಟಿಷ್ ಹೇಳಿಕೆಯನ್ನು ವಿರೋಧಿಸಿ, ಭಾರತ ಖಜಾನೆಯಿಂದ ಬ್ರಿಟಿಷರ ಒಂದು ಯುದ್ಧದ ವೆಚ್ಚ ತುಂಬಿಕೊಡ್ಬೇಕಂತ ಹೇಳಿಕೆಯನ್ನು ವಿರೋಧಿಸಿ ಲಾರ್ಡ್ ರಿಪ್ಪನ್ ಏನು ಮಾಡ್ತಾನೆ? ತನ್ನ ಒಂದು
ಹುದ್ದೆಗೆ ರಾಜೀನಾಮೆಯನ್ನು ಕೊಡ್ತಾನೆ. ಇದಿಷ್ಟು ನಾವು ಏನು ಒಂದು 1885 ಪೂರ್ವ ಸಂಗತಿಗಳನ್ನು ಸವಿವರವಾಗಿ ತಿಳ್ಕೊಂಡಿದ್ವಿ. ಮುಂದಿನ ತರಗತಿಗಳಲ್ಲಿ ಸ್ನೇಹಿತರೆ ಈ ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅದಾದ ನಂತರ ಈ ರಾಷ್ಟ್ರೀಯ ಚಳವಳಿ ಏಕೀಕರಣ ಅತ್ಯಂತ ಬೃಹತ್ ಪ್ರಮಾಣದಲ್ಲಿ ನಡೀತು ಅಂತ ಹೇಳ್ತೀವಿ. ಹೀಗಾಗಿ ಇದಿಷ್ಟು ಕಾಂಗ್ರೆಸ್, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮುಂಚೆಯಾಗಿ ನಡೆದಂಥ ಪ್ರಮುಖ ಘಟನಾವಳಿಗಳು, ಇದರ ಮೇಲೆ ಹಲವು ಇಲಾಖೆಗಳು ಕ್ವಶನ್ ಮಾಡಿದ್ದಾನೆ. ಹಾಗೆ ಮುಂದಿನ ತರಗತಿಯಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ 1885 ಯಾವಾಗ ಸ್ಥಾಪನೆ ಆಯಿತು, ಯಾವ ದಿನಾಂಕದಂದು, ಎಷ್ಟು ಜನ ಭಾಗವಹಿಸಿದ್ರು, ಎಲ್ಲಿ ಸಭೆ ನಡಿಬೇಕಾಗಿರ್ತದೆ, ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಎಲ್ಲಿ ನಡೀತು, ಆಮೇಲೆ ಇದರ ಅಧ್ಯಕ್ಷ ಸ್ಥಾನವನ್ನು ಯಾರು ವಹಿಸಿದರು, ಇದರ ಗವರ್ನರ್ ಅಥವಾ ವೈಸರಾಯ್ ಯಾರಿದ್ದರು, ಇದರ ಸ್ಥಾಪಕರು ಯಾರು, ಇವೆಲ್ಲವುಗಳನ್ನು ಸವಿವರವಾಗಿ ತಿಳಿದುಕೊಳ್ಳೋಣ ಅಂತ ಹೇಳ್ತೀವಿ. ಆತ್ಮೀಯರೇ, ಮತ್ತು ವಿಷಯವನ್ನು ಮುಂದಿನ ತರಗತಿಯಲ್ಲಿ ಅದರ ಮುಂದಿನ ಭಾಗವನ್ನು ನೋಡೋಣ ಅಂಥೇಳಿ ನನ್ನ ಈ ತರಗತಿಗೆ ವಿರಾಮವನ್ನು ಕೊಡ್ತೀನಿ. ನಮಸ್ಕಾರ.